ನಿದ್ರೆಯೊಳಗೆ ಶರೀರ ನೀವು ಆಗಿರ್ತೀರೋ ಏನು ಆರಾಮ್ ನೀವು ಆಗಿರ್ತೀರೋ ಅಂದ್ರೆ ಆರಾಮಾಗಿರ್ಲಿಕ್ಕೆ ಶರೀರದ ಅವಶ್ಯಕತೆ ಬೇಕಾಗ್ತದೇನು? ಶರೀರ ಸಂಬಂಧ ತಪ್ಪಿತ್ತಲ್ಲಿ ನಿದ್ಯಾಗ ಹಂಗಿದ್ದಲ್ಲಿ ಆರಾಮಿದ್ನಿ. ಎಚ್ಚರಿಕೆ ಒಳಗೆ ಶರೀರ ಸಂಬಂಧ ಹಚ್ಕೊಂಡು ಆರಾಮದೇನು? ಈ ಸಂಬಂಧ ಇಟ್ಕೊಂಡು ಆರಾಮದೇನು ಅಂತ ಅದಕ್ಕೆ ಕೇಳ್ತಾರ, ಎಲ್ಲ ಆರಾಮದಿಯಾ ಅಂತ. ಸಂಬಂಧ ಇಟ್ಕೊಂಡ ಎಲ್ಲಿ ಆರಾಮ್ ಬಿಡ್ರಿ, ಸಾಕು ಶರೀರ ಸಂಬಂಧ ತಪ್ಪಿದಾಗ ನಿದ್ದೆ ಇದ್ದಾಗ ಆರಾಮ. ಅಲ್ಲಿ ತಿಳಿಯಲೇ ಅದೇ ಸಂಬಂಧ ಇಲ್ಲ, ತಿಳಿದ ಸಂಬಂಧ ತಪ್ಪಿಸ್ಕೋಬೇಕಾಗಿತ್ತು. ನಿದ್ದೆಯೊಳಗಿನ ಸ್ಥಿತಿ ಎಚ್ಚರಿಕೆಯೊಳಗೆ ನೆನಪಿಗೆ ತಗೊಂಡಿರೋ ಪ್ರಯತ್ನ ನಾವು ಮಾಡಬೇಕು. ಈ ಸಾಧನ ಮಾಡಬೇಕು. ವಿದ್ಯಾಗ ಹೆಂಗಿದ್ದಿ ಶರೀರ ಸಂಬಂಧ ತಪ್ಪಿಸ್ಕೊಂಡು ಆರಾಮ, ಹಂಗೆ ಎಚ್ಚರಿಕೆ ಒಳಗೆ ಶರೀರ ಸಂಬಂಧ ತಪ್ಪಿಸ್ಕೊಂಡಿರ್ಬೇಕು. ಎಚ್ಚರಿದ್ದು ನಿದ್ದೆ ಹತ್ತಿರಬೇಕು. ಅದ ಜೀವನದ ಗುರಿ. ನಾವು ನಿಜದ ಎಚ್ಚರಿಕೆಯನ್ನು ಮಾಡ್ಕೋಬೇಕು. ಶರೀರ ಸಂಬಂಧ ಎಲ್ಲ ತಪ್ಪಿ ಹೋಗ್ಬೇಕು. ಇವನ್ನೆಲ್ಲ ಇಟ್ಕೊಂಡು ಆರಾಮ್ ಅಂತ ನಾನು ಹುಚ್ಚ ಪ್ರಯತ್ನ ನಡೆಸೋಣ. ಸಾಧ್ಯ ಆಗ್ಬೋದು ಅಂತ. ಇವು ಹಿಂಗೆ ಇಟ್ಕೊಂಡು ಆರಾಮ್ ಇರ್ಬೇಕು. ಇವು ಹೋಗಬಾರ್ದು, ಶರೀರ ಕೆಡಬಾರ್ದು. ಈ ದೃಶ್ಯ ಪದಾರ್ಥಗಳೆಲ್ಲ ಹಿಂಗೆ ಇಟ್ಕೊಂಡು ಆರಾಮ್ ಇರ್ಬೇಕು. ಇವೆಲ್ಲ ಹಾರಿಗೆಡದು ಹೋದಾಗ ನಿನಗೆ ಆರಾಮ ಅನುಭವ ಬರ್ತೈತೆ ಅನ್ನೋದು ಹೊಳಿಬಾರ್ದು. ರೂಢಿ ಒಳಗೆ ಅನ್ನೋದಿಲ್ಲ, ಎಂದ ಹಾರಿಗೆಡದು ಹೋದಿತ್ತು ಅಂತೇನಪ್ಪ ನಾ ಇದನ್ನ ಅಂತಿರ್ತಾರೆ ರೂಢಿ ಒಳಗೆ. ಇದೇನು ಅಡಿಗೆ ಹೋಗ್ಬೇಕಪ್ಪ, ಇದೆಲ್ಲ ತೋರುದೆಲ್ಲ ಅಂತ. ಎಂದ ಹಾರಿಗೆಡದು ಹೋದಿತ್ತಪ್ಪ ಇದು ತೋರ್ಲಂಗ, ಅದನ್ನು ಮಾಡ್ಕೊ ನೀ ಕೆಲಸ. ಇದನ್ನು ತೋರ್ದಂಗ ಶರೀರ ಉತ್ಪಾದಿಗಳ ಹಿಡ್ಕೊಂಡು ಜಗತ್ತಿನ ಭಾವ ಬರದಂಗ ಮಾಡ್ಕೊ. ಎಂದೆಂದೆಂದೆಂದು ಬರಬಾರ್ದು ನಿನಗೆ. ಬಂದ್ರೆ ಅನುಲಿ ಉಣ್ಣು ತಪ್ಪೋದಿಲ್ಲ ನಿನಗೆ. ಅಜ್ಞಾನದಿಂದ ಇದು ಬರ್ತೈತೆ ನಮಗೆ ಭಾವ. ನಿನ್ನ ಸ್ಮರಣೆ ಆತಂದ್ರೆ, ಅರಿವಿನ ಸ್ಮರಣೆ ನಿನ್ಗೆ ಎಚ್ಚರ ಆತಂದ್ರೆ ಪುನಃ ನಿನಗೆ ಇದು ಬರೋದಿಲ್ಲ. ಅದಕ್ಕೆ ಅದನ್ನು ಮಾಡ್ಕೊ. ನಿಜವಾದ ಅರಿವಿನ ಎಚ್ಚರಿಕೆಯನ್ನು ಮಾಡ್ಕೊ. ಇದನ್ನು ಮಾಡ್ಕೋದ್ರೆ ಮನುಷ್ಯನ ಜನ್ಮದ ಕೆಲಸ. ಪ್ರತಿಯೊಬ್ಬ ಮಾನವನಿಗೆ ಬರ್ತೈತೆ ಇದನ್ನು ಮಾಡ್ಕೊಂಡು. ಇದ್ರ ಸಂಬಂಧ ಪೂರ್ಣ ಎಂದೆಂದು ತೋರಲಿ ಅದೇ ಅಡಗಿಸು ಅಂದ. ನಾವು ನಿದ್ಯಾಗ ಅಡಗಿಸ್ತೇವೆ, ಮತ್ತೆ ತೋರ್ತತಿ. ಮತ್ತೀಗ ತೋರ್ದಂಗೆ ಮಾಡ್ಬೇಕಾದ. ಒಮ್ಮೆ ಅಡಗಿತೆ ಅಂದ್ರೆ ಮತ್ತೆ ಬರಬಾರ್ದು. ಅದು ಅಜ್ಞಾನದೊಳಗೆ ತೋರ್ತತಿ ಇದೆಲ್ಲ. ಅದಕ್ಕೆ ಜ್ಞಾನ ಉಂಟು. ತೋರಲಿ ಅದೇ ಇನ್ನೊಮ್ಮೆ ಎಂದೆಂದು ಇದು ನೆನಪಿಗೆ ಬರಬಾರ್ದು ನಮಗೆ. ಹಂಗೆ ಮಾಡಿದ್ರು ಹಂಗೆ ಅಡಗಿಸ್. ನೀವು ನಿದ್ಯಾಗ ಅಡಗಿಸ್ತೇವೆ ಮತ್ತೆ ಕಾಣ್ತೈತಿ. ಎಂದಿನಂತೆ ಮತ್ತು ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಹಂಗೆ ಉಂಟು. ಈ ಕಪಟದ 3 ಅವಸ್ಥೆಗಳನ್ನು ತೋರಲಿಯದೆ ಅಂದ್ರೆ ಇನ್ನೊಮ್ಮೆ ಎಂದೆಂದು ನೆನಪಿಗೆ ಬರಬಾರ್ದು ನಮಗೆ 3 ಅವಸ್ಥೆಗಳ ಸಂಬಂಧ. ಹಂಗೆ ನಾವು ಮಾಡ್ಕೋಬೇಕಾಗಿತ್ತು. ಅದಕ್ಕೆ ಜ್ಞಾನೋದಯ ಅಂತಾರೆ. ಆ ಎಚ್ಚರಿಕೆಯನ್ನು ಮಾಡ್ಕೋಬೇಕಂತ ನಿರಂತರ ಅಭ್ಯಾಸ ಮಾಡಬೇಕು. ಎಲ್ಲ ವಾಸನೆಗಳನ್ನು ನಾಶ ಮಾಡಿಕೊಂಡಾಗ ಈ ಸಂಬಂಧ ಎಲ್ಲ ತಪ್ಪಬೇಕು. ಎಲ್ಲ ಹಾರಿಗೆಡ್ದು ಹೋತಂತ, ತೋರಿದ್ದೆಲ್ಲ ಅಡಿಗೆ ಹೋತು ಅಂತ. ನಾವು ಇದನ್ನ ಇಟ್ಕೊಂಡು ಆರಾಮ್ ಇರ್ಬೇಕಂತ ಇದನ್ನ ತಿದ್ದಾಡಕ್ ಹೊಂಟೇವಿ. ಇದನ್ನ ತೋರಿಕೆ ತಿದ್ದೆ ಇದನ್ನ ಎದುರಾಗಿ ಏನೇನೋ ಮಾಡಿ ಸುಖ ಹೊಂದ್ಬೇಕನ್ನ ಅವರೆಲ್ಲರೂ ಮೂರ್ಖರು ಅಂತ. ಎಷ್ಟು ಹೇಳಿದ್ರು ಮತ್ತು ಬಿಡುದಿಲ್ಲ ಮೂರ್ಖತನ. ಅದನ್ನ ಮಾಡಕ ಮೂರ್ಖನಿಗೆ ಬುದ್ಧಿಯನ್ನು 100 ಕಾಲು ಹೇಳಿದ್ರೆ ಬೋರ್ಗಲ್ ಮೇಲೆ ನೀರ್ಗರಿದೆ ಅಂತ. ಅದಕ್ಕೆ ಮೂರ್ಖರಿಗೆ ಹೇಳಕ್ ಹೋಗ್ಬಾರ್ದು. ಯಾರು ತಿಳ್ಕೋಬೇಕು ಸುಖ ಹೊಂದ್ಬೇಕನ್ನ ಅವ್ರಿಗೆ ಎಟ್ಟ ಹೇಳ್ಬೇಕು. ಈ ಜಗತ್ನಾಗ ಇನ್ನ ಏನಾರ ಮಾಡ್ಬೇಕು, ಅದನ್ನ ಹೊಂದ್ಬೇಕು ಇದನ್ನ ಹೊಂದ್ಬೇಕು ಅನ್ನೋ ಒಂದು ಕೆಲಸ ಅಲ್ಲ ಅದು. ಅಂತವ್ರಿಗೆ ಹೇಳಕ್ ಹೋಗ್ಬಾರ್ದು. ಇದನ್ನ ಮಾಡ್ಬೇಕು ಅಂದ್ರೆ ಏನಾರ ಮಾಡ್ಬೇಕಪ್ಪ ನಾವು ಜಗತ್ನಾಗ ಅನ್ನೋನ್ ಕೆಲಸ ಅಲ್ಲ ಇಲ್ಲ. ನಂದೇನೂ ಕೆಲಸ ಇಲ್ಲಪ್ಪ ಈ ಜಗತ್ನಾಗ ಅನ್ನೋನ್ ಕೆಲಸ ಇದೆ. ಏನು ಮಾಡಿರೋ ಏನು ಲಾಭ ಐತಿ? ಏನು ಕಲಿತೊಡದೇನು ಯತ್ನದಲ್ಲಿ ಏನು ಮಾಡಿದೊಡೇನು ಎಲ್ಲವೂ ಕಾಣನದ ಬೆಳದಿಂಗಳಂದದಿ ವ್ಯರ್ಥವಾಗಿ ಹೋದ. ಸ್ವಾನುಭವ ಸುಜ್ಞಾನವಿಲ್ಲದ ಮಾನವನು ಬದುಕಿದ್ದೊಡದೇನು ಸ್ವಾನ ಸೂಕರಂದದಿ ಹೊಟ್ಟೆ ಬರೆದುಕೊಂಡಿಹ. ಇದ ಹೊಟ್ಟೆ ತುಂಬಿಸೋದು ಹೌದಿಲ್ಲ, ಬರೀ ಇಂದ್ರಿಯಗಳು ಮಜಾ ಮಾಡೋದು. ಇದನ್ನ ಮಾಡಿದಿಲ್ಲ ಬದುಕಿ.
ಬದುಕೇನು ಮಾಡಿದಿ ಇಲ್ಲಿ ಸುಳ ಮುದುಕಾಗಿ ಮರದಲ್ಲಿ ಹುಚ್ಚು ಮರುಳೆ ಭೋಗಲಂಪಟ ಸುಖ ಘನವು ಬರೇ ಇಂದ್ರಿಯ ಸಂಪರ್ಕ ಭೋಗದ ನೆನಪ ಅದ ಹೆಸನ ಬರೀ ಮುಂಜಾನೆ ಸಂಜೆ ಮಠ ಅದ್ರಾಗ ಕಾಲ ಕಳಸತ್ವ ಅದೇ ಹುಟ್ಟುವ ಸಾವಕ್ಕೆ ಕಾರಣ ಅದ ಭೋಗಲಾಲ್ಸ ಏನೈತೆಲ್ಲ ಹುಟ್ಟು ಸಾವುಗಳಿಗೆ ಅದೇ ಕಾರಣ. ಈ ಹುಟ್ಟು ಸಾವುಗಳಿಂದ ಮುಕ್ತಿಯನ್ನು ಹೊಂದಬೇಕನ್ನುವಂಗಿದ್ರೆ ಈ ಭೋಗದ ಹೃದಯದ ಭೋಗೇಚ್ಛೆ ಪೂರ್ಣ ನಾಶ ಆಗ್ಬೇಕು. ಹೃದಯದ ಭೋಗೇಚ್ಛೆ ತೊರೆಯದೆ ವದ ವಿಷಮಾದಿ ಸಾಧನವಾರು ನೆರೆಯದೆ ಇವ ಶಮ ದಮ ತಿತಿಕ್ಷೆ ಶ್ರದ್ಧೆ ಸಮಾಧಾನ ಭಕ್ತಿ ಇವನ್ನ ನಾವು ಅಳವಡಿಸ್ಬೋದು. ಏನ್ ಚಂದಾಗಿ ಒದವಿ ಅಂದ್ರೆ ಸರಿಯಾಗಿ ಅದ್ಗಿ ಏನ್ ಶಮ ಮನಸ್ಸು ಮನೋ ನಿಗ್ರಹ ಇಂದ್ರಿಯ ನಿಗ್ರಹ ಏನ್ ಕ್ಷಮೆ ದಮೆ ತಿತಿಕ್ಷೆ ಸಹನ ಶಕ್ತಿ ಬೇಕು, ತಡ್ಕೊಳ್ಳೋ ಶಕ್ತಿ ಬೇಕು, ಹಸಿವೆ ತಸೆಗಳನ್ನ ತಡ್ಕೊಳ್ಳೋದು, ಚಳಿ ಮಳೆ ಬಿಸಿಲು ಇವನ್ನೆಲ್ಲ ತಡ್ಕೊಳ್ಳೋದು, ಜನರ ಮಾನ ಅಪಮಾನಗಳನ್ನೆಲ್ಲ ತಡ್ಕೊಳ್ಳೋದು, ಅದು ತಿತಿಕ್ಷಾ ಬೇಕಲ್ಲ. ಅಂದಾಗ ಇದನ್ನ ಸಾಧಿಸಾಕ್ ಬರ್ತೈತಿ. ರೈಲ್ಗೆ ಸಿಟ್ಟು ಬರ್ತೈತಿ ನಮ್ಗೆ ಜಗಳಾಡಕ್ ಹೋಗಿ ಜಗಳಾಡಕತ್ತೆ ನಿನ್ನ ರಕ್ತ ಎಲ್ಲ ವಿಷಪೂರಿತ ಆಗಿಬಿಡ್ತೈತಿ. ಹೌದಿಲ್ಲ? ಆ ನಂತರ ಶರೀರ ಅದನ್ನ ಸುಧಾರಿಸ್ಬೋದಾಗುದಿಲ್ಲ. ಒಮ್ಮೆ ಶರೀರದ ಸಿಟ್ಟು ಬಂತೆ ಅಂದ್ರೆ ಎಷ್ಟು ಅನಾಹುತ ಆಕೈತಿ ಅಂತ ಶಿವಣ್ಣ ಸ್ವಾಮಿ ಶಿವಣ್ಣ ಅಂದ್ರೆ ಡಾಕ್ಟರ್ MBBS ಡಾಕ್ಟರ್ ಇದ್ರು. ಮನುಷ್ಯ ಒಮ್ಮೆ ಸಿಟ್ಟು ಬಂತಂದ್ರೆ ದೊಡ್ಡ ಅನಾಸ್ತ ತನ್ನ ವೈರಿನ ಅಂತಾರಲ್ಲ, ಗೊತ್ತಾಗೋದಿಲ್ಲ ಅದಕ್ಕೆ. ನಾ ಸಿಟ್ಟಿಗೆ ತನ್ಗೆ ಎಷ್ಟು ಹಾನಿ ಆಗೈತಿ ಶರೀರದಾಗ ಅನ್ನೋದು ಗೊತ್ತಾಗೋದಿಲ್ಲ. ಭಾಳ ಪ್ರೆಷರ್ ಬಂದ್ಬಿಡ್ತೈತೆ. ಸಿಟ್ಟು ಬಂತಂದ್ರೆ ಮನುಷ್ಯನ ಮೈ ನಡಗ್ತೈತಿ, ಗದಗದ ಕೈ ಕಾಲು ನಡಗ್ತೈತ. ಹಂಗ ಏನು ಮಾಡ್ಲಿ ಮುನ್ನ ಅಂತಿರ್ತಾನೆ. ಹೌದಿಲ್ಲ? ಸಿಟ್ಟು ತನ್ನ ವೈರಿ ಅಂತ. ಯಾಕೆ ನಮಗೆ ಕಾಮಕ್ಕೆ ಅಡ್ಡಿ ಆದ ಕೂಡಲೇ ಬಂದ್ಬಿಡ್ತೈತೆ. ಬರುದನ ಅದ ಯಾವುದನ್ನ ಇಚ್ಛೆ ಮಾಡಿದ್ರೆ ಅದಕ್ಕೆ ಯಾರು ಅಡ್ಡಿ ಅನ್ನೋ ಮಕ್ಕಳು ಸಿಟ್ಟು ಬಂದ್ಬಿಡ್ತೈತೆ. ಏನು ಮಾಡ್ಲಿ ಅವನು? ಕಾಮಿದ್ದಲ್ಲಿ ಕ್ರೋಧ ಇರುವುದನ್ನ ಏನು ಸಿಟ್ಟು ನಿನ್ನ ವೈರಿನ ನಾವು ವಿಷಯದ ಆಶಾ ಸಂಬಂಧ ಏನೆಲ್ಲ ಕರ್ಮಗಳನ್ನು ಮಾಡ್ತೇವೆ ಅದು ಪೋಕಳನೆ ಹೋಗತ್ತೆ ಅಂತ ಹೇಳಿದ್ವಿ. ಮುಂದೆ ತೀರ್ಸ್ಬೇಕು. ಎಲ್ಲಿ ಹೋದ್ರೂ ಬಿಡುದಿಲ್ಲ, ಎಲ್ಲಿ ಅಡ್ಕೋತೀನಿ ಅಂದ್ರೆ ಬಿಡುದಿಲ್ಲ. ಜಟಿತ ಘಟೈತಿ ಗಿರಿ ಗೌರಿ ಮಾಡಿದ ಕರ್ಮ ಎಲ್ಲಿದ್ರು ನಿನಗೆ ಅದು ಗಟ್ಟಿಸೈತಿ. ನೀ ಎಲ್ಲಿ ಅಡ್ಕೊಂಡ್ರು ಬಿಡೋದಿಲ್ಲ, ತಪ್ಪಿಸ್ಕೋತೀನಿ ನಾನು. ಎಲ್ಲಿ ಮುಗಲ್ ಹೊಡೆದಕ್ಕಿನ ಎಲ್ಲಿ ಪರಾಗವನ ಚಾಬಟ್ಟಿ ಕರ್ಮಗಳನ್ನು ಮಾಡಿ ವಿಷಯದ ಆಶಾ ಸಂಬಂಧ ಎಲ್ಲಿ ಪರಕ್ಕಿಪ್ಪ? ಯಾರು ಕೇಳೋರಿಲ್ಲ ಅಂತೀವಿ. ಅದಕ್ಕೆ ಅದು ಏನು ಕರ್ಮ ಸಿದ್ಧಾಂತ ಏನೈತಿಲ್ಲ ಯಾರನ್ನು ಕೇಳೋದು ಬರಬ್ಬರಿ ನಡ್ಕೋ. ಈಗ ಇಷ್ಟೆಲ್ಲ ಹೇಳೋದು ಕೇಳೋದು ಹೆಜ್ಜೆ ಚೆಲ್ ಬರಬ್ಬರಿ. ಅದಕ್ಕೆ ಅಂತಿದ್ರು ಅವ್ರು, ಹೆಜ್ಜೆ ಚೆಲ್ ಬರಬ್ಬರಿ ಮುಕ್ಕಳ್ಯಾಗ ಬಿಟ್ಟೇನು ಮುಂಗ್ಲಿ ಮರಿ ನೀನು ಅಂತ. ಅಲ್ಲಿ ನೀತಿ ನಿಯಮಾದಿಗಳಿಂದ ಚೊಕ್ಕಟವಾಗಿ ನಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ ನಡ್ಕೊಳ್ಳಿಲ್ಲ ಅಂದ್ರೆ ಅದಕ್ಕೆಲ್ಲ ಉಣಬೇಕಾಗತ್ತೆ. ಯಾರು ಕೇಳೋರಿಲ್ಲ ಅಂತೇಳಿ ಮಂಗೆ ಮಾಡಿ ಪಾರಾಗತ್ತೆ. ಪ್ರತಿಯೊಂದು ಕರ್ಮಕ್ಕೆ ಸಾಕ್ಷಿ ಐತೆ ಅಲ್ಲಿ. ಪ್ರೂಫ್ ಐತಿ ನಿನಗೆ, ರೆಕಾರ್ಡ್ ಆಗಿರ್ತದ. ನೀ ಏನ್ ಮಾಡಿರ್ತಿ ಗೊತ್ತಿರ್ಲಿಲ್ಲ, ಯಾರಿಗೆ ಏನು ಗೊತ್ತಿಲ್ಲ ಅಂತ ನೀ ತಿಳ್ಕೊಂಡಿ. ಮನವರಿಯದ ಕಳ್ಳತನವಿಲ್ಲವಲ್ಲ, ಮನುಷ್ಯನ ಕಣ್ ತಪ್ಪಿಸಿ ಮಾಡ್ತೀನಿ. ಎಲ್ಲದಕ್ಕೂ ಸಾಕ್ಷಿ ಅದು ನಿನ್ನ ಮನಸ್ಸು ಸಾಕ್ಷಿಯಾಗಿತ್ತು ಮಾಡಿದ ಕರ್ಮ. ಆತ್ಮಸಾಕ್ಷಿ ಒಂದು ಐತೆ. ಹೌದಿಲ್ಲ? ಗೊತ್ತಿಲ್ಲ ನೀ ಏನ್ ಮಾಡಿ ಅನ್ನೋ ನಿನಗೆ ಗೊತ್ತಾಗಿರ್ತದೆ. ನೀನ ಸಾಕ್ಷಿ ಅದಕ್ಕೆ. ಹೌದಿಲ್ಲ? ನೀ ಮಾಡಿದ ಕರ್ಮಕ್ಕೆ ಸಾಕ್ಷಿ ಚೇತ ಐತೆಲ್ಲ.
ಸತ್ಪುರುಷರ ಸಮಾಗಮದಿಂದ ವಿಕಾಸವನ್ನು ಪ್ರಾಪ್ತ ಮಾಡಿಕೊಂಡ ತನ್ನ ಬುದ್ಧಿರೂಪ ಪುರುಷಾರ್ಥದ್ವಾರವಾಗಿ ಮನುಷ್ಯನಿಗೆ ತತ್ವಜ್ಞಾನದ ಪ್ರಾಪ್ತಿಯಾಗುವುದು. ಇಹ ಮತ್ತು ಪರಲೋಕವು ಮಾನವ ಪ್ರಾಣಿಗೆ ಮಹಾವ್ಯಾಧಿಯು. ಈ ವ್ಯಾಧಿಯಿಂದ ಪ್ರಾಣಿಯು ಘೋರ ದುಃಖವನ್ನು ಅನುಭವಿಸುವುದು. ನಿರಂತರ ದುಃಖವನ್ನು ಅನುಭವಿಸ್ತೇವೆ ನಾವು ಇದ್ರ ಬೆನ್ನು ಹತ್ತಿದ್ವಿ. ಶರೀರ ನೆಟ್ಟಗಿದ್ದಾಗ ಉಂಡದ್ದು ಎಲ್ಲಿತ್ತಿ ಅಂದ್ರೆ ಒರೇ ವಯಸ್ಸಿದ್ದಾಗ ಹರಿಯದಾಗಿದ್ದಾಗ ಎಲ್ಲಿತ್ತೆ ಅದನ್ನ ಉಂಡದ್ದು. ಹೊಸ ಹರೆಯದ ಯಮಕ ತಮಕಿನ ಎಲ್ಲ ಥರದ ಅನುಕೂಲ ಇದ್ದಾಗ ಹೊಂದಿದಂಥ ಸುಖ ಎಲ್ಲಿತ್ತೆ ಅಂದ್ರೆ ಉಳ್ದೈತೆ ನೋಡು. ಏನು ಅದ್ರ ಬೆನ್ನು ಹತ್ತಿ ನಾವು ಅಂತೇವಿ ಇನ್ನೂ ಸುಖ ಹೊಂದಬೇಕಂತ. ಎಷ್ಟು ಜನ್ಮಗಳಾದರೂ ಅದರಿಂದ ತೃಪ್ತಿ ಇಲ್ಲ. ನೀವು ಭೋಗಗಳ ತ್ಯಾಗವೇ ಮೋಕ್ಷ ಮಾರ್ಗದ ಪ್ರಥಮ ಸೋಪಾನವಾಗಿದೆ ಅಂತ ನೀ ತಿಳ್ಕೊಂಡಿಯಲ್ಲ. ಎದೆದ್ರಾಗ ಸುಖ ಐತೆ ಅಂತ ಅದನ್ನ ಮರ್ತು ಬಿಡಿ. ನೀವು ಅದು ಎಂದೂ ನಿನಗೆ ಸುಖ ಶಾಂತಿಯನ್ನು ಕೊಡುದಿಲ್ಲ. ಗಟ್ಟಿ ತಿಳ್ಕೊಂಡು ಅಂದಾಗ ಈ ದಾರಿ ನಿನಗೆ ಸಿಗ್ತೈತಿ. ಒಳಗೆ ಹೃದಯಗತವಾದಂಥ ಭೋಗಲಾಲಸಗಳ ಸಂಪೂರ್ಣ ನಾಶ ಆದಾಗ ಇದ್ರೆ ಅಭ್ಯಾಸ ಮಾಡಕ್ಕೆ ಬರ್ತೈತೆ. ನಾವು ಒಳಗೆ ಅವನ್ನೆಲ್ಲ ಇಟ್ಕೊಂಡು ನೀವು ಅಭ್ಯಾಸ ಮಾಡ್ತೀವಿ. ಎಷ್ಟು ಜನ್ಮ ಆದರೂ ಹಂಗೆ ಮಾಡ್ಕೊತ ಬಂದೇವಿ. 2 ದಿನ ಆಯ್ತು ನೀವು ಶಾಸ್ತ್ರ ಕೇಳಾಕೈತಿ. ಅನುಭವಗಳ ಮುಖಾಂತರ ಕೇಳಿದ್ರು ಯಾಕೆ ಆಗೋಲ್ಲ ಅಂದ್ರೆ ಭೋಗಲಾಲಸ ಹೃದಯದ ಭೋಗೇಚ್ಛೆ ತೊರೆಯದೆ ಅಂತ. ಅದಕ್ಕೆ ಸುಮ್ಮನೆ ಆಗೋದಿಲ್ಲ ಇದು. ಎಲ್ಲರೂ ಹೊಂದಿಬಿಟ್ಟಾರಪ್ಪ ಇದು. ಒಳಗೆಲ್ಲ ಅದನ್ನು ಗಂಡನಾಗ ಇಟ್ಕೊಂಡು ನಾನು ಇದನ್ನು ಹೇಳೋದು ಕೇಳೋದು ಮಾಡಿ ಏನು ಸಾಧ್ಯ ಆಗೋದಿಲ್ಲ. ಎಂದಿನಂತೆ ಅವಾದ ಒಂದಿಂದ, ಎಂದಿನಂತೆ ಕಾಮ, ಎಂದಿನಂತೆ ಕ್ರೋಧ, ಎಂದಿನಂತೆ ಮೋಹ ಮದ ಮತ್ಸರಾದಿಗಳು ಇರುತ್ತಿರಲು ನಿಜ ನಿಗಮ ಗುರುಗಳಿಂದ ಅರಿದೊಡೆಯನ್ನು ಮುಕ್ತಿ ಸುಖ ಸಾಧ್ಯವಾಗುವುದೇ ಅಂತ. ಎಂದಿಗೆ ಸಾಧ್ಯ ಆಗುದಿಲ್ಲ ಅಂತ. ಎಲ್ಲ ವ್ಯಾಮೋಹ ಕೈ ಬಿಟ್ಟಾಗಿದೆ ಅನುಭವ. ತಾನ ಬಿಡುದಿಲ್ಲ. ಪ್ರಯತ್ನ ಮಾಡಿದ್ರಾಗ ಏನಿಲ್ಲ ಅಂತ ತಿಳಿದು ನೀನ ಕೈ ಬಿಡು. ಅದಕ್ಕೆ ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊ. ಮನುಷ್ಯರ ಜನ್ಮದಾಗ ಅದಕ್ಕೆ ಮನಸ್ಸಿಗೆ ಬುದ್ಧಿ ಹೇಳೋದು. ಬ್ಯಾಡ್ಲಿ ಮನಸ್ಸು ಅದ್ರಾಗ ಏನೂ ಲಾಭ ಇಲ್ಲ. ಯಾಕೆ ಉಳತಿರ್ಬೇಕು ಜನ್ಮ ಜನ್ಮ ಅಂತ ಹುಟ್ಟು ಸಾವುಗಳಿಗೆ ಯಾಕೆ ಒಳಗಾಕಿ ನೀನು? ಅದ್ರ ಬೆನ್ನ ಐತಿ. ಅದನ್ನ ನೆನಸೋದ ಮಾಡಕ್ ಹೋಗ್ಬೋದು. ಸ್ವಲ್ಪ ಉಳಿಯದಂತೆ ಅದನ್ನು ನಾಶ ಮಾಡ್ಕೊ. ಭೋಗ ಲಾಲಸ ಏನೈತಲ್ಲ, 5 ಇಂದ್ರಿಯಗಳಿಂದ ಸುಖ ಹೊಂದಬೇಕನ್ನೋ ಲಾಲಸ ಏನೈತಲ್ಲ ಪೂರ್ಣ ಎಲ್ಲ ಎಳಷ್ಟು ಉಳಿಬಾರ್ದು. ಸರ್ವಾನ್ ಶೇಷತಃ ಅಂತ ಎಳ್ಳಷ್ಟು ಉಳಿಲಂಗೆ ಅದನ್ನು ನಾಶ ಮಾಡಿ. ಅಂದಾಗಿದೆ ನಿನಗೆ ಅನುಭವ ಬರ್ತದೆ. ಅಂತಃಕರಣ ಸ್ವಚ್ಛಗತಿ ಸ್ವಲ್ಪ ಇತ್ತಂದ್ರೆ ತೀರ್ತಿ ಅದು ಮತ್ತೆ ಬರ್ತೈತಿ. ಅದರಿಂದನೇ ಎಷ್ಟು ಅನರ್ಥಗಳಾಗ್ತದೆ. ಒಂದರಿಂದ ಅನರ್ಥ ಕೋಟಿ ಬಂಧನವು ಬಂದಡರಿಸುತ್ತಿರುವುದೆಂದೊಡಿ ಈ ಗುಣಾವಳಿಗಳು ಎಲ್ಲ ಇರಲಿಲ್ಲ ಇದ್ದು ಅಂದ್ರೆ ಏನಾಗ್ಬೋದು ನಿನ್ನ ಪರಿಸ್ಥಿತಿ? ಒಂದೇ ಇಂದ್ರಿಯ ಸಂಪರ್ಕ ಭೋಗನ ಎಂಥ ಅನರ್ಥವನ್ನು ಉಂಟು ಮಾಡ್ತೈತಿ. ಎಲ್ಲ ಇಂದ್ರಿಯಗಳ ಚಟ ಇದ್ರೆ, ಒಂದು ಚಟದ ಇದರಿಂದನ ಎಲ್ಲ ಹಾಳಾಗಿ ಹೋಗ್ತದೆ. ಇನ್ನು ಅಷ್ಟು ಚಟಕ್ಕೆ ಬಿದ್ದಿದೆ ಅಂದ್ರೆ ಏನಾಕಿದ ಪರಿಸ್ಥಿತಿ? ಚಟಕ್ಕೆ ಬಿದ್ರಂತೆ ಮುಗಿದ ಹೋದ. ಒಂದು ದುರ್ಗುಣ ಇತ್ತಂದ್ರೆ ಎಲ್ಲ ದುರ್ಗುಣಗಳು ಬೆನ್ನತ್ತು. ಒಂದು ಒಳ್ಳೆ ಗುಣಗಳಿತ್ತಂದ್ರೆ ಎಲ್ಲ ಒಳ್ಳೆ ಗುಣಗಳು ನೀನು ಬೆನ್ನತ್ತು. ಅಂದ ಅದಕ್ಕೆ ಒಳ್ಳೆ ಗುಣಗಳ ಅಳವಡಿಸ್ಕೊಂಡು ಮಾಡಿ ನೋಡ್ಕೋಬೇಕಾದ್ರೆ ಒಳ್ಳೆ ಗುಣದಲ್ಲಿ ಜಾಗೃತ ಆತಂದ್ರೆ ಎಲ್ಲ ಒಳ್ಳೆ ಗುಣಗಳು ನಿನಗೆ ಬಂದು ಜಮಾ. ಒಂದೇ ಕೆಟ್ಟ ಗುಣ ನಿನ್ನಲ್ಲಿ ಬಂತು ಅಂದ್ರೆ ಇನ್ನೊಬ್ಬರಿಗೆ ಕೆಡಕ್ ಮಾಡ್ಬೇಕಪ್ಪ. ಮನಸ್ಸಿನ್ಯಾಗ ಹೊಟ್ಟೆ ಕಿಚ್ಚು, ಮತ್ಸರ, ಹೇಗ್ರಿ ಲೋಭ ಇವು ತಗೊಂಡಂದ್ರೆ ಎಷ್ಟು ದುರ್ಗುಣ ಅದ.
ಇನ್ನೂ ನನಗ ಆಗ್ಬೇಕು, ಇನ್ನೂ ನಾನು ಹೆಚ್ಚು ತಗೋಬೇಕು. ಕಡುಲೋಭ ಅಂತ, ಅದಕ್ಕೆ ಕೆಟ್ಟ ಗುಣ ಅಂತಾರೆ. ಕಡುಲೋಭದಿಂದ ಅನ್ಯ ದುರ್ಗುಣ ಮಿನ್ನುಂಟೆ ಅಂತ. ಅದೇ ಪಾಪ ಕರ್ಮಗಳನ್ನು ಮಾಡ್ಲಿಕ್ಕೆ ಹಚ್ತಾರೆ. ಕಡುಲೋಭ, ತನ್ನ ಅವಶ್ಯಕತೆಗಿಂತ ಹೆಚ್ಚಿಂದ ಆಶೆ ಮಾಡೋದು ಕಡುಲೋಭ ಅಂದ್ರೆ. ಜೀವನ ನಡೆದಿರ್ತೈತಿ, ನಿರ್ವಹಣೆಗೆ ಬೇಕಾಗುವಷ್ಟು ಇರ್ತೈತಿ, ಕೆಲಸ ತನ್ನ ಮಾಡ್ಬೋದಿಲ್ಲ. ಇನ್ನೂ ನನಗ ಆಗ್ಲಿದ ಅಂತ, ಇನ್ನೂ ಒಂದು ಸಾಲ ತಗೋಬೇಕ, ಹೌದಿಲ್ಲ, ಇನ್ನೂ ಗೆರಿ ಕೊರಿಬೇಕಂತ. ಅದೇ ಕಡುಲೋಭ, ಕೆಟ್ಟ ಗುಣ ಅದ. ಏನು ಒಳ್ಳೆ ಕರ್ಮ ಮಾಡಕ್ ಹಚ್ಚೋದಿಲ್ಲ, ಅದರಿಂದನೇ ಹಾಳಾಗಿವ ನಿಮ್ಮ ಜನ್ಮ. ಎಷ್ಟೋ ಜನ್ಮಗಳ ಹಾಳಾದ ಕಡುಲೋಭದಿಂದ. ಸ್ವಲ್ಪ ಸುಧಾ ಉಳಿಲಂಗ ನಾಶ ಮಾಡ್ಕೊಂಡಾರ, ಇನ್ನು ಎಲ್ಲಾ ಇರ್ಲಿ ಅಂದ್ರೆ ಹೆಂಗೈತೆ ನೋಡಿ. ಆರಾಮದಿಂದ ಇರ್ಲಿಕ್ಕೆ ಈ ಜಗತ್ತಿನ ವಸ್ತುಗಳ ಅವಶ್ಯಕತೆನೇ ಇಲ್ಲ, ಶರೀರದ ಅವಶ್ಯಕತೆ ಕೂಡ ಇಲ್ಲ. ಶರೀರ ಸಂಬಂಧ ತಪ್ಪಿದಾಗ ನಾವು ಆರಾಮಿರ್ತೇವೆ ಅನ್ನೋದು ಯಾವಾಗಲೂ ನೆನಪು ಮಾಡ್ಕೊಂತೇವೆ. ದೇಹ ಭಾವ ನಳಿಯ ದುಃಖದ ಕೇಳು. ದೇಹ ಭಾವ ಅಳಿದಂದ್ರೆ ಉರ್ಲಾಕೊಂಡು ಸಾಯ್ದಲ್ಲ. ಮತ್ತೆ ಶರೀರ ಇದ್ದಾಗ ಇದ್ರ ನಾನಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಮಾಡ್ಬೋದು ನಾವು. ಏನ್ ವಿಷಯದ ಇಚ್ಛೆಯಿಂದ ದೊರೆಯುವಂತಹ ದುಃಖ ನರಕದಲ್ಲಿಯೂ ಪ್ರಾಪ್ತವಾಗಲಾರ. ಏನ್ ರಹಿತದಿಂದ ದೊರೆಯುವಂತಹ ಸುಖ ಬ್ರಹ್ಮಲೋಕದಲ್ಲಿಯೂ ದೊರೆಯಲಾರದು ಅಂತ. ಎಲ್ಲ ಆಶೆಗಳನ್ನು ನೀವು ಕಳ್ಕೊಂಡೆ ಅಂದ್ರೆ ಇಂತಹ ಸುಖ ಎಲ್ಲಿಂದ ಎದರಿಂದ ಸಿಗುವುದು? ಇಚ್ಛಾ ತ್ಯಾಗದಿಂದ ದೊರೆಯುವಂತಹ ಸುಖ ಉಪದೇಶದಿಂದ ದೊರೆಯುವುದಿಲ್ಲ. ಹೌದು, ತ್ಯಾಗದಿಂದ ದೊರೆಯುವುದು. ಉಪದೇಶದಿಂದ ಹೇಳಿದ್ರೆ ಕೇಳಿದ್ರೆ ತ್ಯಾಗ ಇಲ್ಲಲ್ಲ, ಒಬ್ಬರೇ ಕೇಳಾಕ ಬಂತು, ಬಿಡಾಕ ಬರ್ಲಿಲ್ಲ. ಬಿಟ್ಟಾಗ ದೊರೆಯುವಂತ ಸುಖ ಬರೀ ಹೇಳ್ಕೊಂತ ಕೇಳ್ಕೊಂತ ಕುಂತ್ರಾಗ ಬಿಡಾಕಾಗಿಲ್ಲ. ಎಷ್ಟು ಹೇಳ್ತಾನೆ ಕೇಳ್ತಾನೆ, ಇಲ್ಲ ಇನ್ನೊಬ್ಬರಿಗೆ ಬಿಡಂತ ಹೇಳ್ತಾನೆ, ತನಗ್ ಬಿಡಾಕಾಗ. ಏನ್ ಸ್ವತಃ ವಿಚಾರ ಮಾಡೋ ಸಾಮರ್ಥ್ಯ ಬೇಕು ನೋಡಿ. ಎಷ್ಟು ಜನ ಅಷ್ಟೇ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ ಅಂತ. ಯಾವನು ಸ್ವತಃ ವಿಚಾರ ಮಾಡುವಂತ ಪ್ರಜ್ಞೆ ಬರುದಿಲ್ಲ, ಹೌದಿಲ್ಲ, ಅವನಿಗೆಂದು ಹೊಳಿದಿರುತ್ತಂತೆ. ಬರೀ ಶಾಸ್ತ್ರ ಹೇಳೋದಕ್ಕೆ ಶಾಸ್ತ್ರದಾಗ ಹೇಳಿದ್ದೇನೆ ಅಂಥದ್ದು ಹೌದು ಅಲ್ಲೋ ಒಂದು ನಿನ್ನಲ್ಲಿ ಜಾಗೃತ ಆಗ್ಬೇಕಲ್ಲ. ಏನು ಪ್ರಜ್ಞೆ ನಿನ್ನಲ್ಲಿ ಜಾಗೃತ ಆದಾಗ ಇದು ನಿನಗೆ ಲಾಭ. ಇಚ್ಛೆಯನ್ನು ನಾಶಗೊಳಿಸುವುದು ದುಸ್ಸಾಧ್ಯವಾದರೆ ಅಂಥವನಿಗೆ ಗುರುಪದೇಶವು ಶಾಸ್ತ್ರಗಳು ನಿರರ್ಥಕವಾಗುವು. ಕೇಳಿದ್ದೆ ಹೇಳಿದ್ದೆಲ್ಲ ವ್ಯರ್ಥ ಆಗ್ತಾನೆ. ಒಂದು ಚಟ ಹೋಗ್ಲಿಲ್ಲ ಅಂದ್ರೆ ಇನ್ನೂ ಚಟ ಬಿಡು ಇದಿಲ್ಲ ನನಗೆ. ಯಾಕ್ರಿ ದೊಡ್ಡ ದೊಡ್ಡ ಜ್ಞಾನದ ಮಾತು ಮಾತಾಡ್ತಾನೆ, ಒಂದು ಚಟ ಬಿಡು ಕಿಮ್ಮತ್ತಿಲ್ಲ. ನಿನ್ನೆ ಮೊನ್ನೆ ಕಲಿತು ತಂಬಾಕು ಚಟ ಬಿಡಕ್ಕಾಗ್ಬೋದು, ಚಹಾ ಕುಡಿ ಚಟ ಬಿಡಕ್ಕಾಗ್ಬೋದು, ಅನಾವಶ್ಯಕ ಚಟ ಹೋದಿಲ್ಲ. ಏನು ಅವಶ್ಯದವು ಅದನ್ನ ಮಾಡಿದಾಗ ಶರೀರ ಬದುಕ್ತತೀನಿ, ಬದುಕೋದಿಲ್ಲ. ಅವ್ನು ಬಿಟ್ರೆ ಚಹಾ ಕುಡಿದು ಬಿಟ್ರೆ, ಸೆರೆ ಕುಡಿದು ಬಿಟ್ರೆ, ತಂಬಾಕು ತಿನ್ನೋದು ಬಿಟ್ರೆ ಶರೀರ ಬದುಕ್ತಿಲ್ಲ. ಚಟದ ವಾಸನ ನಾಶ ಆಗೋ ಮಟ್ಟ ಜನ್ಮಾಂತರ ತಪ್ಪುದಿಲ್ಲ ನಾವು. ಈ ವಿಷಯದ ಸಂಪರ್ಕ ಭೋಗ ಮಾಡ್ಬೇಕನ್ನೋ ಇಚ್ಛಾ ಏನದ ನೋಡಿ, ಇದೇ ನಮ್ಮನ್ನ ಬಂಧನಕ್ಕೆ ತಂದಿದ್ದು. ಈ ಇಚ್ಛಾ ನಾಶ ಆಯ್ತು ಅಂದ್ರೆ ನೀನು ಬಂಧನಕ್ಕೆ ಹಾಕವ್ರು ಯಾರು ಇಲ್ಲ. ನೀನು ಮುಕ್ತ ಇದೆ ಅನ್ನೋದು ನಿನಗೆ ಅನುಭವ ಬರ್ತದೆ.
ಒಮ್ಗಿಲೆ ಈ ಆಶೆ ಹೋಗುದಿಲ್ಲ. ನಿರಂತರ ಅಭ್ಯಾಸದಾಗ ತೊಡಗಬೇಕು, ಸತತ ಅಭ್ಯಾಸ. ಆ ಸಾಧನೆಯನ್ನು ನಾವು ಮಾಡಬೇಕಾಗಿದೆ. ಇದ್ರ ಬಗ್ಗೆ ನಮ್ಮ ಇರುವಿನ ಬಗ್ಗೆ ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಎಡೆಬಿಡದೆ ಅಭ್ಯಾಸ ಮಾಡಿದಾಗ ಇದ್ರ ಮ್ಯಾಗಿನ ವ್ಯಾಮೋಹ ಕಡಿಮೆ ಆಕೈತಿ ನೋಡ್ರಿ. ಎಡೆಬಿಡದೆ ಏನ್ ಮಾಡ್ತೇವೆ ನಾವು, ಈಗ ಬಿಟ್ಟು ಕೂಡಲೇ ಆದ ಚಾಲು ಆತೇವೆ ಬಾಳೆ ಚಿಂತನ. ಅದರ ಅಭ್ಯಾಸ ವೇಳೆ ಅಷ್ಟು ವೇಳೆ ನಾವು ಎದರ ಕಳಿತೇವೆ, ಬಾಳೆ ಚಿಂತನದೊಳಗೆ ಹೆಚ್ಚು ವೇಳೆ ಕಳಿತೇವೆ. ಯಾರು ಹೆಚ್ಚು ಅಭ್ಯಾಸ ಮಾಡಿದೆ ಅದು ಗಟ್ಟಿಯಾಗಿರ್ತೈತಿ. ಅದ್ರ ಬದಲಿ ಇದನ್ನು ಹೆಚ್ಚು ವೇಳೆ ಕಳಿ ಅದು ಗೌಣ ಆಗ್ಬೇಕು, ವ್ಯವಹಾರ ಗೌಣ ಆಗ್ಬೇಕು, ಪಾರಮಾರ್ಥ ವಿಚಾರ ಇದು ಮುಖ್ಯವಾಗಿ ನಡೀಬೇಕು ನೋಡಿ. ಅಂದ್ರೆ ಏನಾರ ಇದು ಮುಂದುವರಿತೈತಿ ನಮ್ಗೆ, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಅವ್ರು ಕಳಿಸಿದ ಮ್ಯಾಗ 3 ವರ್ಷ ಸ್ವಾಮಿಗಳು ಇದ್ದಾಗಟ ನಾನು ಭಕ್ತಿ ಕಳಿಸಿದ ಮ್ಯಾಗ ಹಂಗ ಬಾಳೆಕ್ ಬಡ್ಕೊಂಡು ಮರ್ತು ಬಿಡ್ತೈತೆ ಅದು. ಬಾಳೆ ಗದ್ದಲ ಬಿತ್ತು ಅಂತಂದ್ರೆ ಇದ್ರ ಕಡೆ ನೆನಪಾಗುದು ಏನ್ ಅದನ್ನ ಮಾಡೋದು ಬಿಟ್ರೆ ಬಾಳೆ ಕೆಡ್ತೈತೆ ಅಂತ ತಿಳ್ಕೊಂಡೇವ್ ನಾವು. ಅದು ಕೆಡವಲ್ದು, ಹಾರಿಗೆಡ್ದು ಹೋಗಲ್ದು, ಬಿಟ್ಟ ಮ್ಯಾಗ ಅದ್ರ ಬಡಿ ನಮಗೆ ಹೆಂಗಿದ್ರು ಬರೋಬ್ಬರಿ ಅನಿಸ್ತದೆ. ಇದ್ದ ವಸ್ತುವಿನ ನೆನಪು ಮಾಡ್ಕೊಂತ ಅದ್ರ ಕಡೆ ಎಲ್ಲ ಕೊಟ್ಟಿದ್ದ ಬಾಳೆ ತಗೊಂಡಿವಿ ನಾವು. ಏನ್ ಬಾಳೆ ಬೆನ್ನ ಹತ್ತೆ ಹಾಳಾಗಿ ಹೋದ. ನೆಮ್ಮದಿಯನ್ನು ಕಳ್ಕೊಂಡೆ ಅವ್ರು. ಬಾಳೆ ಚಿಂತನದಾಗಿದ್ದವ ಯಾವ ನೆಮ್ಮದಿಯಿಂದ ಬಾಳೆ ಚಿಂತನ ಬಿಟ್ಟವ ಯಾವ ದುಃಖಿಯಾಗಿ ಸುಖ ಹೊಂದ್ಕೊಂಡು ಪ್ರತಿಯೊಬ್ಬರು ಇದನ್ನು ಚಂದಾಗಿ ನೆನಪಿಡ್ಬೇಕು. ಏನ್ ಆತ್ಮನ ಹೊರತಾಗಿ ಮತ್ತೊಂದು ಆನಂದ ರೂಪಿ ಇಲ್ಲ ಅನ್ನೋ ತಿಳುವಳಿಕೆ ನಮಗೆ ಗಟ್ಟಿ ಆಗ್ಬೇಕು ನೋಡ್ರಿ. ಅನ್ಯದ್ರಿಂದ ಆರಾಮ್ ಹೊಂತೇನೆ ಅನ್ನೋ ತಿಳುವಳಿಕೆ ಇಟ್ಕೊಂಡು ಕರ್ಕೊಂಡ್ ಬಿಟ್ಟೇವ್ ನಾವು. ಇನ್ನ ಮೂಲಭೂತ ಆನಂದನ ನಾವು ಅದೇವ್ ಅನ್ನೋದನ್ನ ಮರ್ತು ಬಿಟ್ಟೇವಿ. ಅದಕ್ಕೆ ನಾನು ಯಾರಿದ್ದೇನೋ ತಿಳ್ಕೊ, ನೀನು ಆನಂದ ಸ್ವರೂಪ ಇದ್ದ, ಆನಂದ ಹೊಂದಬೇಕಂತ ಭ್ರಾಂತಿ ಆಗೈತಿ ನಿನಗೆ. ಭೋಗ ಲಾಲಸ ಏನದ ಮನುಷ್ಯನ ಸಮಾಧಾನವನ್ನೆಲ್ಲ ಕೆಡಿಸಿ ಬಿಡುತ್ತೆ. ಏನ್ ಯಾವಾಗ ನೀ ಅದ್ರ ಬಗ್ಗೆ ಉದಾಸೀನತೆ ಎನ್ನುವಂತ ಯಾವಾಗ ಈ ಸೂತ್ರ ಹತ್ತೈತಿ ನೋಡಿ. ವಿಷಯ ಸಂಗ್ರಹ ಎದರ ಸಂಬಂಧ ಮಾಡುದು? ರಾಮನ ಪ್ರಾಪ್ತಿಗಾಗಿಯೋ ಏನು ಕಾಮನ ತೃಪ್ತಿಗಾಗಿಯೋ? ಕಾಮನ ತೃಪ್ತಿ ಸಂಬಂಧ ಹೋದ್ರೆ ನೀವೆಲ್ಲ ಗಳಿಸೋದು. ವಿಷಯ ಸಂಗ್ರಹ, ವಿಷಯ ಭೋಗ ಮಾಡೋದು, ಮುಂಜಾನೆ ಸಂಜೆ ಎಲ್ಲ ತೇಗುವುದು ಅದಕ್ಕೆ. ಈ ಪ್ರಯತ್ನ ಸಂಬಂಧ ಮಾಡ್ತೀವಿ, ಅದು ಕಾಮನ ತೃಪ್ತಿ ಪಡಿಸ್ಬೇಕು. ತೃಪ್ತಿ ಪಡಿಸಕ್ಕಾಗೈತೆ? ಎಷ್ಟು ಜನ್ಮ ಹೋದ್ರು ಏನು ತೃಪ್ತಿ ಪಡಿಸ್ಬೇಕಂತ. ಭೋಗಿಚ್ಛೆಯನ್ನು ಭೋಗಿಸಿ ತೃಪ್ತಿ ಪಡಿಸ್ಬೇಕಂದ್ರೆ ಯಾರಿಗೂ ಸಾಧ್ಯ. ಬೆಂಕಿಯನ್ನು ಹಾಸ್ಲಿಕ್ಕೆ ಪೆಟ್ರೋಲ್ ಹಾಕಿದಂಗೆ ಎಂದೂ ಅದು ಹೆಂಗೆ ಅದ್ರಾಗ ಆಸಕ್ತಿ ಹಂಗೆ ಹೆಚ್ಚಕ್ಕಂತ ಹೋಗ್ತೈತಿ. ಹೊಸಾದ ಹುರುಪಾದಂಗೆ ಆಕೈತಿ. ಮತ್ತು ಹೊಳ್ಳಿ ಮುದುಕಾದ್ರೂ ಸುದ ಅದ ಮಾಡ್ಬೇಕಂತ. ಅಧ್ಯಾತ್ಮದೊಳಗೆ ಹಾಡುವುದು, ಬಾರಿಸುವುದು, ರಂಜನಾತ್ಮಕ ವ್ಯವಹಾರ ಏನು ನಡೆಯುವುದು ನೋಡ್ರಿ. ಏನ್ ತಬಲಾ ಡಗ್ಗ ಡೊಯ್ಕ್ ಡೊಯ್ಕ್ ಅಂದ್ರೆ ಹೋದಲ್ಲಿ ಮನೋರಂಜನೆ ಕಾರ್ಯಕ್ರಮಗಳೆಲ್ಲ. ರಂಜನಾಕ್ ಬಿದ್ದರೆ ನಿರಂಜನ ಸ್ಥಿತಿ ಹೆಂಗಣ ಹೋಗ್ಬರ್ಬೇಕು ಹೇಳ್ರಿ. ಈ ರಂಜನಾದ ಕಾರ್ಯದೊಳಗೆ ಬಿದ್ದೆ ಅಂದ್ರೆ ನಿರಂಜನ ಸ್ಥಿತಿ ಹೆಂಗಣ ಹೋಗ್ಬರ್ಬೇಕು? ಒಮ್ಮೆ ಆ ನಿರಂಜನ ಸ್ಥಿತಿ ಅನುಭವವನ್ನು ನೀವು ಪಡೆದಂದ್ರೆ ಇವೆಲ್ಲ ವ್ಯರ್ಥ ಅನಿಸ್ತವೆ. ಆಡೋದು, ಬಾರಿಸೋದು ಅದಕ್ಕೆ ಎಳ್ಳಷ್ಟು ಮಹತ್ವ ಬರ್ತದೆ. ಅವು ಕಳ್ಕೊಂಡ್ಬಿಡ್ತಾವ ಆ ಜ್ಞಾನ ನಿನ್ಗೆ ಆತಂತ. ಆ ಜ್ಞಾನ ಯಾವಕ್ಕಿಂತ ಪೂರ್ವದಲ್ಲಿ ಅವಕ್ಕೆ ಮಹತ್ವ ಇತ್ತು. ಜ್ಞಾನ ಆದ್ಮೇಲೆ ಏನೂ ಉಪಯೋಗ ಇಲ್ಲ ಹಾಗೆ.
ಅರ್ಥ ಮಾತಿಲ್ಲಿ ಚಂದಾಚಯ ನಡಿಬಾರ್ದು ನೋಡಿ. ಯಾರು ಅಂದ ಅದಕ್ಕೆ ಪ್ರಚೋದನೆ ಕೊಡ್ತಾರ, ಯಾರು ಅದಕ್ಕೆ ಪ್ರಚೋದನೆ ಕೊಡ್ತಾರ, ಅಲ್ಲಿ ನಡೀತಕ್ಕಂಥ ಪಾಪ ಕೃತಿಗಳೆಲ್ಲ ಅವ್ರಿಗೆ ಬರ್ತವೆ. ಏನು ಮನೋರಂಜನೆಗೆ ಯಾರು ಪ್ರಚೋದನೆ ಕೊಡ್ತಾರೋ ಅವ್ರಿಗೆ ನಾವು ಬರ್ಬೋದು. ಏನು ಹಿಂಗಾರು ಮಂದಿ ಹಂಗೆ ಕೂಡ್ಬೇಕ್ರಿ ಅಂತ, ಡೋಲ್ ಹೊಡೆದಾಗ ಮಂದಿ ಕೂಡ್ತಾರಂತ ಅಂತಾರ ಅವ್ರು. ಹೌದಿಲ್ಲ? ಪೆಟ್ಟಿಗೆ ತಬಲ ಇದ್ದ ಮಂದಿ ಕೂಡ್ತಾರೆ ಸಪ್ಪಳ್ಕಂತ. ಎದಕ್ಕೆ ಬೇಕಾಯ್ತು ಮಂದಿ ಕೂಡ್ಸೋದು ನಿನಗೆ? ಮಂದಿ ಕೂಡಿಸಿ ಏನು ಮಾಡವ? ಮಂದಿ ಕೂಡಿಸ್ಯಂಗ ಯಾಕ್ರಿ ರೌಂಡ್ ಹೊಡ್ಯಾವ ಒಂದು ಎಲ್ಲಾರು ಕೊಡ್ರಿ ಬೀಳೆ ಬೀಳೆ ಅಂತೇಳಿ. ಹೌದಿಲ್ಲ? ಆಟ ಆಡೋರು ಮಾಡ್ತಿರ್ತಲ್ಲ, ಡಮ್ರ ಆಟ ಆಡ್ದವ್ರು, ನಡಕ್ ಒಂದಿಟ್ಟು ಇದನ್ನ ಮಾಡಿದವ್ರ ಕಾಣಿಕೆ ಹಾಕಾಕ್ತಿಲ್ಲ ಮಾಡ್ತಾರೆ. ಒಬ್ಬರು ನೋಡಿ ಒಬ್ರು ಹಂಗೆ ರಾಗರಂಜನೆ ಮಾಡಿದೆ ಅಂದ್ರೆ ಅದಕ್ಕೆ ಮಾಡೋದು ನೀವು. ವಿಷಯದ ಆಶಯ ಸಂಬಂಧ ಈ ಸಂಸಾರ ಮನದಿಂದನೇ ಉತ್ಪನ್ನ ಆದದ್ದು. ಇದನ್ನ ಯಾರು ದೇವರು ದಿನರು ಮಾಡಿಲ್ಲ, ನಿನ್ನ ಮನಸ್ಸಿನ ಕಲ್ಪನಾ ಇದಂತೆ. ಆ ದೇವ್ರನ್ನು ನೀನ ಮನಸ್ಸ ಮಾಡಿದ್ದವರು. ಏನ್ ಮನಸ್ಸಿನಾಗ ಹುಟ್ಟಿದ ದೇವ್ರು ಅವರು. ನಿನ್ನ ದೇವರೆಲ್ಲ ಮನಸ್ಸಿನ ಕಲ್ಪನಾದಾಗ ಹುಟ್ಟೇವಲ್ಲ, ಅವಕ್ಕೆ ಅಸ್ತಿತ್ವ ಇಲ್ಲ. ನೀ ಹಂಗೆ ಕಾಯಮಿದೆ ಹಂಗೆ ಕಾಯಮ್ ಅದಾವ ನಾವು ದೇವ್ರು. ನೀ ಕಲ್ಪಿಸ್ಕೊಂಡಾಗ ಇಟ್ಟಾವ, ನೀನ ಕಲ್ಪಿಸ್ಕೊಳ್ಳಿಲ್ಲ ಅಂದ್ರೆ ಅವಕ್ಕೆ ಅಸ್ತಿತ್ವ ಎಲ್ಲಿದೆ? ನಿದ್ದೆ ಹೆಚ್ಚಾಗ ಎಲ್ಲಿದ್ದಾವು? ಈ ಎಲ್ಲ ಕಲ್ಪನಾ ಅಡಿಗೆ ನಾಶ ಆದ್ಮ್ಯಾಗಂತಿ ದೇವರ ಅತ್ಯಂತ ಅಭಾವ ಇಲ್ಲ ಇಲ್ಲ ಅನ್ನೋದು ಅನುಭವ. ನೀ ಹೆಂಗದಿ ನೋಡ್ಕೊ. ನಿನ್ನ ಬಗ್ಗೆ ನಿನಗೆ ಗೊತ್ತಾಗಿದ್ರೆ ಈ ಸ್ಥಿತಿ ಯಾಕೆ ಬರ್ತಿತ್ತು? ಮನಸ್ಸಿನಿಂದ ಉತ್ಪನ್ನ ಆದಂಥ ಸಂಸಾರ ನಿಜ ಸ್ವರೂಪದ ತಿಳುವಳಿಕೆಯನ್ನು ಮಾಡಿಕೊಂಡಾಗ ಇಲ್ದಂಗೆ ಆಕೈತೆ ನೋಡಿ. ವಿಶ್ವದ ಜ್ಞಾನದಿಂದ ಇದು ನಾಶ ಮಾಡ್ಕೊಳಕ್ಕಾಗುದಿಲ್ಲ. ಜಗತ್ತಿನ ತಿಳುವಳಿಕೆ ಎಷ್ಟೇ ಮಾಡಿಕೊಂಡಾಗ ಆದರೂ ಕೂಡ ಇದೆಂದೂ ಹೋಗುವುದಿಲ್ಲ. ಇದರ ಪರಿಹಾರ ಅಂದ್ರೆ ನಿನ್ನ ನಿಜವನ್ನು ನೀ ತಿಳ್ಕೋದು, ನಿನ್ನ ನಿಜ ಸ್ವರೂಪದ ಎಚ್ಚರಿಕೆ, ನೀ ಯಾರಿದ್ದೀ ಅನ್ನುವಂಥ ಜ್ಞಾನವನ್ನು ಮಾಡ್ಕೋದು. ಅವಾಗ ಈ ಸಂಸಾರ ನಿನಗಿಲ್ಲ ಅನ್ನೋದು ಅನುಭವ ಗೊತ್ತು. ಆರು ನಾನೆಂದು ವಿಚಾರಿಸು, ವಿಷಮ ಸಂಸಾರವಿದನು ಕನಸು ಎಂದು ಅರಿ ಅಂತ. ಇದು ಕನಸಿನಾಗ ಹೆಂಗೆ ಕನಸಿಗೆ ನೀಯಾಗಿ ತೋರ್ಬೋದು ಹಂಗಿದು. ಏನು ಆಂತರಿಕ ಅಭ್ಯಾಸ ನಿರಂತರ ನಡಿಬೇಕು ನೋಡಿ, ಅಂತ ಗಟ್ಟಿ ಆಕೈತಿದೆ. ಇದು ಗಟ್ಟಿ ಆಗುಲೇ ನಮಗೆ ಭೇಟಿ ಆಗುದಿಲ್ಲ, ಅನುಭವ ಆಗುವುದು ನನಗೆ. ಹೊರಮುಖ ವೃತ್ತಿಗೆ ಎಂದು ಎಷ್ಟು ಜನ್ಮ ಆದರೂ ಹೊಡಿತೀವಿ. ನಾವು ಹೇಳ್ತೇವೆ ಕೇಳ್ತೇವೆ, ಹೊರಗೆ ಎಲ್ಲ ಒಳಗೆ ಅಭ್ಯಾಸ ಮಾಡ್ತೇವಪ್ಪ ಇಲ್ಲ. ಉತ್ಕಟ ಇಚ್ಛೆ ಇಲ್ಲಲ್ಲ, ಏನ್ ಮಾಡಿದ್ರು ಕೆಲಸ ಆಗುದಿಲ್ಲ ನೋಡ್ರಿ. ಏನ್ ನಿಜವನ್ನ ತಿಳ್ಕೊಂಡೇ ತೀರ್ತೇನೆ ಅನ್ನುವಂಥ ಛಲ ಬೇಕಲ್ಲ. ಅದಕ್ಕಾಗಿ ನಿತ್ಯ ಶ್ರವಣ ಮನನ ನಿಧ್ಯಾಸನವನ್ನು ಚಾಚು ತಪ್ಪದೆ ನಾವು ಕೈಕೋಬೇಕಾಗ್ತದೆ. ಯಾವ ಅದ್ರ ಕಡೆ ಅಲಕ್ಷ್ಯ ಮಾಡ್ತಾನ, ತನ್ನ ಹಿತಾನ ಹಾಳು ಮಾಡ್ಕೊತಾನ. ಆ ಯೋಗ ಈ ಯೋಗ ಅವನು ತಗೊಂಡು ಏನ್ ಮಾಡು. ಬೇರೊಂದು ಯೋಗದೊಳು ಬಳಲದೆ ಆನಂದವನ್ನೇ ಸೂರ್ಯಗೊಡುವ ಆತ್ಮ ನಿಜ ನಿಷ್ಠರಾಗಿರು. ನಿಮ್ಮಲ್ಲಿ ಆತ್ಮ ಅಂದ್ರೆ ತಾನು ತನ್ನ ಇರುವಿನಲ್ಲಿ ನಿಷ್ಠೆ ಉಳ್ಳವರಾಗ್ರಿ ಅಂತ. ಈ ತೋರಿಕೆ ಇದಕ್ಕಿದ್ದಂಗೆ ಇರುವುದಿಲ್ಲ, ಅದ್ರ ಮ್ಯಾಗ ನಿಷ್ಠ ಬೇಡ. ನಾವು ಏನ್ ಇರುವಿಕೆ ಕಡೆ ಲಕ್ಕು.
100 ವರ್ಷಗಟ್ಟಲೆ ನೀ ಪ್ರಾಣಾಯಾಮ ಮಾಡಿದ್ರು ವಾಸನ ನಾಶ ಆಗೋದು. ಏನ್ ವಿಚಾರದಿಂದನೇ ನಾಶ ಆಗೋದು. ವಿವೇಕದ ಸತತ ಅಭ್ಯಾಸದಿಂದ ಈ ವಾಸನೆಗಳನ್ನು ಯಾವ ನಾಶ ಮಾಡ್ಕೊಂತಾನ ಅವಂಗಿದ ಅನುಭವ ತಿಳಿದ ಬಿಡಬೇಕು. ಅವನು ತಿಳಿಯಲೇ ಬಿಟ್ರೆ, ಸಿಗ್ಲಿಕ್ಕೆ ಬಿಟ್ರೆ ಮತ್ತೆ ಹಪಾಪಿ ಹೋಗೋದು. ಯಾವಾಗ ಸಿಕ್ಕಿತು ಇದು ಮತ್ತಂತ. ಹೇಳೋರಿಗೆ ಸಮಾಧಿ ಹತ್ಲಿಕ್ಕೂ ಕೇಳೋರಿಗೆ ಅದು ಹತ್ಬೇಕು ನೋಡ್ರಿ. ಹೇಳೋಂಗ ಅಹಂಕಾರ ಬರ್ತೈತಿ, ಸಮಾಧಿ ಹತ್ತುದಿಲ್ಲ ಅದಕ್ಕೆ. ನಾನ ಹೇಳ್ತೇನೆ ನೋಡ್, ನಾ ಹೆಂಗೆ ಹೇಳ್ತೇನೆ ಅಂತೇಳಿ ಏನ್ ಅಹಂಕಾರ ಬಂದ್ಬಿಡ್ತೈತೆ ಅದಕ್ಕೆ ಹೇಳೋದು. ನಾನ ಶ್ರೇಷ್ಠ, ನಾನೇ ಹೇಳ್ತೇನೆ ಅಂತ ಕೇಳೋರಿಗೆ ಹತ್ತತಿದು. ಏನ್ ಅವ ಅಹಂಕಾರ ಇರುದಿಲ್ಲ ನಮ್ಗೆ. ಏನ್ ಇದು ಕೇಳಾಕ್ ಬಂತ ಹೇಳಾಕ್ ಬಂತ ಅದು ಬಂದ್ಬಿಡ್ತದೆ. ಇದು ನನ್ನಂಗ ಅದಕ್ಕೆ ಆಗುದಿಲ್ಲ, ಅದು ಹೇಳೋಕೆಲ್ಲ. ಭಾಳ ಮಂದಿ ಇದಾರೆ ಹೇಳೋರು. ಯಾಕೆ ಆಗುದಿಲ್ಲ ಅಂದ್ರೆ ಅಹಂಕಾರ ರಹಿತಾಗಿ ಹೇಳೋದಂದ್ರೆ ಬ್ರಹ್ಮನಿಷ್ಠರಿಗೆ ಮಾತ್ರ ಸಾಧ್ಯ. ಇದು ಸಾಮಾನ್ಯ ಜನರಿಗೆ ಬರುದಿಲ್ಲ. ತಡೆಯಲ್ಕೆ ಬಂದ್ಬಿಡ್ತೈತಿ. ಯಾವನಾರ ಭಾಳ ಚಲೋ ಹೇಳಿದ್ ನೋಡಪ್ಪ ಹೊಗಳಿದ್ರಂತೆ ತೀರ್ತಿ, ಭಾಳ ಚಲೋ ಆದ್ರಿ ನಿಮ್ಮ ಶಾಸ್ತ್ರ, ನೀವು ತಡೆಯಲ್ಕೆ ಬಂದ್ಬಿಡ್ತೈತಿ. ಅದ ವಾಸನ ಉಳ್ಬಿಡ್ತೈತಿ. ಶಾಸ್ತ್ರ ಹೇಳಿದ್ಬಿಡಿ ಹೆಂಗೆ ಹೇಳಿದ್ ನಾನು, ಹೆಂಗಾತ್ ನೋಡ್, ನಾನು ಕೇಳಿದಿಲ್ಲ ಹೆಂಗಾತ್ ನೋಡ, ಎಲ್ಲಾರ್ಗಿಂತ ನಿಮ್ದ ಚಲೋ ಆದ್ರಿ ಅಂತ ಬಂದ್ಬಿಡ್ತಾರೆ. ಹೌದಿಲ್ಲ? ಇದು ಕೇಳಿ ಆಗ್ಬೇಕು ಇಂಥವಕ್ಕೆಲ್ಲ. ಹೌದಿಲ್ಲ? ಅಹಂಕಾರ ಬಂದ್ಬಿಡ್ತೈತಿ. ಯಾವ್ದಾರ ಹೇಳಿದ್ದಿತ್ತು ಯಾವ್ದಾರ ಕೇಳಿದ್ದಿತ್ತು ಬಿಡಂತೇಳಿ ಸಂಬಂಧ ತಪ್ಪಿಸ್ಕೊಂಡಿರಂಗ ಅವ ಆರಾಮಿರ್ತಾನೆ. ಹೇಳಿದ್ದೆ ಅದು ಕೇಳಿದ್ದೆ ಅದನ್ನ ಅಲ್ವಪ್ಪ, ಅದ ಯಾವ್ದಾರ ಹೇಳಿದ್ದೈತಿ, ಯಾವ್ದು ಕೇಳಿದ್ದು ನಾನಲ್ಲ ಹೇಳಿದ್ದು ನಾನಲ್ಲ, ಸಂಬಂಧ ತಪ್ಪಿಸ್ಕೊಂಡಿರ ಕಲಿಬೇಕು ನೋಡಿ. ನಾವು ಅಲ್ಲದರ ಸಂಬಂಧ ತಪ್ಪಿಸ್ಕೊಂಡು ಯಾವ ಆ ತಿಳುವಳಿಕೆ ನಮ್ಮಲ್ಲಿ ಜಾಗೃತ ಇರ್ಬೇಕಲ್ಲ. ಹೇಳಿದ್ದ ನಾನು, ಯಾವ್ದಾರ ಹೇಳಿದ್ದಿತ್ತು ಯಾವ್ದಾರ ಕೇಳಿದ್ದಿತ್ತು, ಯಾವ್ದಾರ ಬಿಟ್ಟಿದ್ದಿತ್ತು ಯಾವ್ದಾರ ಹಿಡ್ದಿದ್ದಿತ್ತು. ಆ ಹಿಡ್ದೇನನ್ನೋದು ಮೋಹ, ಹೇಳೇನನ್ನೋದು ಮೋಹ, ಬಿಟ್ಟೇನನ್ನೋದು ಮೋಹ. ಬಿಟ್ಟೇನನ್ನೋದನ್ನ ಬಿಡದನ ಅದಲ್ಲೋ. ಹಿಡ್ದದ್ದು ಬಿಟ್ಟದ್ದು ಯಾವ್ದು ಮನಸ್ಸದ, ನೀನಲ್ಲ. ನಿನ್ನಲ್ಲಿ ಹಿಡಿಯುವಿಕೆ ಇಲ್ಲ, ಬಿಡುವಿಕೆ ಇಲ್ಲ, ಹೇಳುವಿಕೆ ಕೇಳುವಿಕೆ ನಿನ್ನಲ್ಲಿ ಇಲ್ಲ. ನಿನ್ನ ಮ್ಯಾಗ ಆರೋಪ ಮಾಡ್ಕೊಂಡು ಕೂತಿ ಅದನ್ನ ಯಾವ್ದಾರ ಹೇಳಿದ್ದೇನೆ. ಇಂದ್ರಿಯಗಳ ವ್ಯಾಪಾರ ನಂದ ಅಂತ ತಿಳ್ಕೊಂಡ್ರೆ, ಮನುಷ್ಯನ ವ್ಯಾಪಾರ ನಂದ ಅಂತ ತಿಳ್ಕೊಂಡ್ರೆ. ಬಹಳ ಸೂಕ್ಷ್ಮ ರೀತಿಯಿಂದ ವಿಚಾರ ಮಾಡಿ ನನ್ನ ಸಂಬಂಧ ತಪ್ಪಿಸ್ಕೊಳ್ಬೇಕು ನೋಡಿ. ಏನ್ ಅದಕ್ಕೆ ಮಹಾತ್ಮರು ಎಲ್ಲ ಸಂಬಂಧ ತಪ್ಪಿಸ್ಕೊಂಡು ಆರಾಮಿನ ಭಾವದಾಗ ಹೋಗ್ಕೊಂಡು ಏನ್ ಇದ್ದು ಇರು ಏನನ್ನೂ ಮಾಡಲ್ಲ. ಏನಾರ ಮಾಡೋದೆಲ್ಲ ಅದನ್ನು ಅವಲಂಬಿಸಿಕೊಂಡು ಎದ್ದದ್ದು ಉಪಾಧಿಗಳಿಂದ ಆಗೈತೆ ಹೊರತು ಇದ್ದ ಇರುವಿನಿಂದ ಏನೂ ಆಗಿಲ್ಲ. ನಾ ಏನೂ ಮಾಡವಲ್ಲ. ಎಳ್ಳೆಣಿತು ಕ್ರಿಯೆ ಇಲ್ಲ ನನ್ನಲ್ಲಿ. ನನ್ನನ್ನು ಆಶ್ರಯಿಸಿಕೊಂಡು ಎಲ್ಲ ವ್ಯವಹಾರ ಮಾಡ, ಬುದ್ಧಿಯಾದಿಗಳೆಲ್ಲ ವ್ಯವಹಾರ ಮಾಡ, ಅರಿವಿನ ವಿಡಾಯಂ ಪಡೆದು ಅದನ್ನು ಆಶ್ರಯಿಸಿಕೊಂಡು ಎಲ್ಲ ವ್ಯವಹಾರ ಮಾಡ. ಆದ್ರೆ ಅರಿವಿನಲ್ಲಿ ಯಾವುದೂ ಇಲ್ಲ, ಅದು ನಿಷ್ಕ್ರಿಯದ. ಅಲ್ಲಿ ಅಹಂಕಾರ ಇಲ್ಲ, ನಿರಹಂಕಾರ. ಆ ಭಾವದಾಗಿರ್ಬೇಕಲ್ಲ ನಾವು. ಬಹಳ ಸೂಕ್ಷ್ಮ ಅಂದಾಗ ಆಗುದಿಲ್ಲ. ಇದೆಲ್ಲರಿಗೂ ಬಂದು ಬಿಡ್ತೈತೆ ತಡ. ಅಹಂಕಾರ ಬಂತಂದ್ರೆ ಮುಗಿದು ಜನ ಹೊಗಳಕತ್ತಿದ ಕುಲ್ಲೇ ತೀರ್ತಿ. ಶಾಸ್ತ್ರಿ ತರಹರಿ ಜ್ಞಾನಿ ವಿಜಿತೇಂದ್ರಿಯ ಅನುನುಮತಿ ದಾನಿ ಅಂತ ಇಡೇ ತನ್ನನ್ನು ಬಣ್ಣಿಸಿ ಪೊಗಳೆ ಆನಂದ ಅಹಂಕರಿಸೋದು ಅಚ್ಚರಿ ಬಂದು ಬಿಡ್ತೇವೆ. ಅದಕ್ಕೆ ಅಜ್ಜ ಅವ್ರಿಗೆ ಬಂದೈತಿ ನಿನಗಂತಿದ್ರು ಅಂತ ಶಿವಾನಂದ ಅಜ್ಜ. ಡಬಲ್ ಡಿಗ್ರಿ ಅದಿಲ್ಲ, ಒಬ್ಬನ ಮಗ. ಯಾಕ್ರಿ ಸಾಕಷ್ಟು ಗೌಡಿಕೆ ವತನ್ದಾರಿಕೆ 70 ಎಕರೆ ಮ್ಯಾಗ ಹೊಲ ಯಾಕ್ರಿ
ಬೇಕಾದಂಗೆ ಬಂದೈತಿ ನಿನಗಂತಿದ್ರಂತ. ಆಗಿನ ಕಾಲದಾಗ ಯಾರು ಡಿಗ್ರಿ ಮಾಡಿದವ್ರು MA ಮಾಡಿದವ್ರು ಇದ್ದಿದ್ದು, ಡಬಲ್ ಡಿಗ್ರಿ. ನಾ ಅಂತಿದ್ದೆ ಇಲ್ರಿಪ್ಪ ನನಗೆ ಬಂದೈತಿ ನಿನಗಂತ ಅವ್ರಂತ ಚೋರು ಖರೇನದು ಗೊತ್ತಿಲ್ದಂಗೆ ಮಾಡ್ತೈತೆ ಅದು. ಏನ್ ತಡೆಯಲಿಕ್ಕೆ ಬಂದ್ಬಿಡ್ತೈತಿ. ಅನ್ನೋ ಭಾವ ಬಂತಂದ್ರೆ ಹೋಗ್ತೇನೆ ಕಳ್ಕೊಂಡು. ನಾನು ನನ್ನದು ಎನ್ನದೇ ಯಾವ ಮನುಜನು ನಡೆಯುವನು ಅವನು ಮಾತ್ರ ಶಾಂತಿ ಸುಖವನ್ನು ಪಡೆಯುವನು ಅಂತ. ಎಲ್ಲದ ಸಂಬಂಧ ಹಚ್ಕೊಂಡ ನಾನು ನಂದು ಅಂತಂದ್ರೆ ಅದಕ್ಕಾರ ನಾನು ಅಂದ್ರೆ ನಿನಗೆ ನೀನಂದ್ರೆ ಅಡ್ಡಿ ಇಲ್ಲ, ನೀ ಎಲ್ಲದಕ್ಕೆ ನೀನಂತಂದ್ರೆ ಅದು ಅಹಂಕಾರ ಅಂತ. ಅಹಂಕಾರಕ್ಕೆ ಬಲಿ ಬಿದ್ದರೆ ತೀರ್ತೀನಿ, ಏನೂ ಲಾಭ ಇಲ್ಲ. ನೀವು ಇದ್ದ ಸಮಾಧಾನ ಕೆಡಿಸ್ಬೇಕು. ಅಹಂಕಾರ ರಹಿತನಾಗಿ ಸಾಧನೆ ಮಾಡುವವನು ಅವನು ನಿಜವಾದ ಸನ್ಯಾಸಿ. ಅಹಂಕಾರ ತ್ಯಾಗಕ್ಕ ಸನ್ಯಾಸ. ನಾನು ನನ್ನದು ಅನ್ನೋದು ಏನೈತಿಲ್ಲ ಅಹಂಕಾರ ಕೈ ಬಿಡ. ಅದು ಬಂತಂದ್ರೆ ನಿನ್ನನ್ನು ಜನ್ಮ ಜನ್ಮಾಂತರ ದುಃಖಕ್ಕೆ ಹಾಕ್ತೈತಿ. ಹಿಗ್ಗು ಕುಗ್ಗುಗಳನ್ನು ಹೊಂತಿ ಅಂದ್ಬಳ್ಕದ ಅಹಂಕಾರ ಐತಿ ನಿಮಗಲ್ಲಿ. ಯಾರು ಹೊಗಳಿದ್ರೆ ಹಿಗ್ತಿ, ಯಾರ ತೆಗೆದ್ರೆ ಕೂಗ್ತಿ ಅಂದ್ರೆ ಅಹಂಕಾರ ನಾಶ ಆಗಿಲ್ಲ. ಯಾರ ಹೊಗಳೇ ಅವನು ನಾನಲ್ಲ, ತೆಗಳಿಸ್ಕೊಳ್ಳೋನು ನನಗೇನು ಸಂಬಂಧ, ಬೇಕಾದ ಹೌದು. ಇದು ನಾನು ನನ್ನದು ಅಂತ ಎಷ್ಟು ಹಚ್ಕೊಂಡಿ ನೋಡು, ಅದೇ ಅಹಂಕಾರ. ಹಚ್ಕೊಳ್ದಂಗಿರುವುದು ಅಂದಾಗ ನೀನು ಮುಕ್ತ ಆಗ್ತೀನಿ. ಬ್ರಹ್ಮನಿಷ್ಠರಿಗೆ ಕವಿಗಳಂತಾರ, ವರಕವಿಗಳಂದ್ರೆ ಅವ್ರಿಗೆ ಅಂತಾರ ಬ್ರಹ್ಮನಿಷ್ಠರು ಅಂತ. ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ ತೋರಬಾರ್ದು ಅಂತ. ನೀನು ಬುದ್ಧಿ ಬೆರಕಿತನ ನಡೆದಿಲ್ಲ ಅಲ್ಲಿ. ಎಷ್ಟು ಶನಿತನ ಇರ್ಬೇಕು ಅಷ್ಟೇ ಇರ್ಬೇಕಂತ. ಎಲ್ಲಿದ ಅವ್ರ ಮುಂದೆ ಶನಿತನ ತೋರ್ಸಕ್ಕೆ ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಏನು ನಾವು ನಡೀದಿಲ್ಲ ಅಲ್ಲಿ. ಚೋಳಿನ ಮಂತ್ರ ಬರೋಂಗಿಲ್ಲ, ಹಾವಿನ ಗುದ್ನ್ಯಾಗ ಕೈ ಹಾಕಕ್ಕೆ ಬರ್ತಾವಂತ. ಎಷ್ಟು ಶನಿತನ ಇರ್ಬೇಕು ಅಷ್ಟೇ ಇರ್ಬೇಕಂತ. ಇಲ್ಲದ್ದೇ ಹೇಳಕ್ ಬಂದು ಒಂದು ಎಚ್ಚರಿಕೆ ಬರ್ತೈತೆ ಕಷ್ಟ. ನೀನು ಬೌದ್ಧಿಕ ಬೆರ್ಕಿತನ ಶಾನೆತನ ತಗೊಂಡು ಎಚ್ಚರಿಕೆ ಸಂಬಂಧ ತಪ್ಪಿದ ಮ್ಯಾಗ ಏನೈತಿ ನೀನು ಅದು ಉಪಯೋಗ ಬರ್ತದೆ ನಿನ್ನ ಶಾನೆತನ. ವಾಸನೆಗಳ ಸೇವನೆಯಿಂದ ಮನಸ್ಸು ಬದುಕಿದೆ, ಪ್ರಾಣ ಸೇವನೆಯಿಂದ ಶರೀರ ಬದುಕಿದೆ. ಹೌದು, ಎಲ್ಲಿ ತನಕ ವಾಸನ ಅದಾವ ಅಲ್ಲಿ ತನಕ ಮನಸ್ಸಿಗೆ ಅಸ್ತಿತ್ವ ಅದು. ಪೂರ್ಣ ವಾಸನ ನಾಶ ಆದವಾಗ ಮನೋನಾಶ ಆತಂತ. ಈ ಶರೀರದಾಗ ಎಲ್ಲಿ ಮಠ ಪ್ರಾಣ ಐತೆ ಅಲ್ಲಿ ಮಠ ಇದಕ್ಕೆ ಅಸ್ತಿತ್ವ ಅದು. ಪ್ರಾಣ ಹೋತಂದ್ರೆ ಮುಗಿದು ಹೋತ. ಹಂಗೆ ವಾಸನ ಇರೋ ಮಠ ಮನಸ್ಸಿಗೆ ಅಸ್ತಿತ್ವ. ವಾಸನ ನಾಶ ಆದ್ಮ್ಯಾಗ ಮನಸ್ಸನ್ನು ನಾಶ ಮಾಡ್ಕೊಂತ ಮನೋನಾಶ. ಅದ ದುಃಖ ಹೊಂದೋದು, ಸುಖ ದುಃಖಗಳನ್ನು ಹೊಂದೋದು ಅದ ಮನಸ್ಸ. ಅದನ್ನು ನಾಶ ಮಾಡ್ಕೋಬೇಕಾತಂದ್ರೆ ವಾಸನ ಪೂರ್ಣ ನಾಶ ಮಾಡ್ಕೊ. ಅದಕ್ಕೆ ಅದನ್ನು ಕೊಂದು ಹಾಕ್ರಿ ಅಂತ ಹೇಳ್ಯಾರ. ಯಾವನು ದುಃಖ ಪಡುತ್ತಿರುವನು ಅವನನ್ನು ಕೊಂದು ಹಾಕಿರಿ ಅಂತ. ಯಾವ ಸಂಕಟ ಪಡ್ತೈತಿ ಮನಸ್ಸ ತಾನ ಕಲ್ಪಿಸ್ಕೊಂಡು ತಾನ ಸಂಕಟ ಪಡ್ತೈತಿ. ಹೌದಿಲ್ಲ? ತಾನ ಸಂಕಟ ಸುಖ ದುಃಖಗಳನ್ನು ಹೊಂದೋದ ಮನಸ್ಸ. ದುಃಖದ ಅನುಭವ ಸುಖದ ಅನುಭವ ಆಗುವುದೆಲ್ಲ ಮನಸ್ಸಿಗೆ ಅಲ್ಲ, ಆತ್ಮನಿಗೆ ಅನುಭವ ಇಲ್ಲ. ಸುಖ ದುಃಖದ ಅನುಭವ ಆತ್ಮನಿಗೆ ಇಲ್ಲ. ಎಲ್ಲವನ್ನ ಮೀರಿದ್ದದ್ದು, ದ್ವಂದ್ವಾತೀತ. ನಾನು ಬ್ರಹ್ಮ ಸ್ವರೂಪನಿದ್ದೇನೆನ್ನುವಂಥ ಅನುಭವ ಅದು ಅಂತ ಆ ಪರಿಶುದ್ಧವಾದ ಮನಸ್ಸಿಗೆ ಆಕೈತದ. ರಾಗದ್ವೇಷಗಳನ್ನು ಕಳ್ಕೊಂಡಂಥ ಪರಿಶುದ್ಧವಾದ ಮನಸ್ಸಿಗೆ ಅದು ಬ್ರಹ್ಮ ಸ್ವರೂಪನಿದ್ದೇನೆನ್ನುವಂಥ ಅನುಭವ.
ಆ ಭಾವ ಸಹಿತ ಅಡಿಗೆ ಹೋಗ್ಬೇಕು ಅಂತ ಏನು ಅರಿವಿಲ್ಲದೆ ಇರ್ತಕ್ಕಂಥ ಅವಸ್ಥೆ ಯಾವುದಾದ್ರೆ ಹೇಳಿ. ಅರಿವು ಇರುವ ಆನಂದವನ್ನು ಬಂದಕ್ಕೆ ತಗೊಂಡು ಹೋಗ್ಯಾಕ ಹೋಗ್ತೀನಿ. ನಾನು ಕೇವಲ ನಿಮ್ಮ ಋಷಿಮುನಿಗಳ ವಾಕ್ಯದ ಸಾರವನ್ನು ಹೇಳಿಕತ್ತೇನೆ. ನಾನೇನು ಹೊಸದಾಗಿ ಹೇಳಕತ್ತೀನಿ. ಇದ್ದ ವಸ್ತುವಿನ ಅನುಭವ ಋಷಿಮುನಿಗಳಿಗೆ ಏನು ಇದ್ದು ತೋರಿಸಿ ಹೋಗ್ಯಾರ ಅದನ್ನ ನಿಮಗೆ ನೆನಪಿ ತಂದು ಕೊಡತ್ತೀನಿ. ಅವರು ಇರುವ ಆನಂದವನ್ನು ತಾ ಎತ್ಲಾಗ ಹಾಸ್ಬೇಕು. ಎಲ್ಲರೂ ಜಡ ಹಿಡಿದ ಬಡದಾಡುದು. ಅಜಡದ ಕಡೆಲ್ಲ ಕೊಟ್ಟಾಗ ಬಡದಾಟ ಇಲ್ಲೈತೆ. ಆಕಾಶಕ್ಕಿಂತ ಎತ್ತರ ದೇವ್ರ ಇಡ್ತೀಯ ನೀ. ದೊಡ್ಡದಿಟ್ಟ ಏನ್ ನಾವು ಮಾಡಿ ದೊಡ್ಡ ಮೂರ್ತಿ ಮಾಡಿಪ್ಪ. ಎಲ್ಲಕ್ಕಿಂತ ದೊಡ್ಡ ಲಿಂಗಪ್ಪ ಇದು. ಯಾಕ್ರಿ ಎಷ್ಟೋ ಟನ್ ಐತಂತ. 50 ಟನ್ ಜಗತ್ನ್ಯಾಗ ದೊಡ್ಡ ಈಶ್ವರ ಲಿಂಗು ಅಂತ. ಕಟ್ಟದ ಏನ್ ಮಾಡವ ಅದನ್ನ? ಯಾಕ್ರಿ ಏನ್ ಉಪಯೋಗ ರೀ? ವ್ಯಾರ್ಥ ಮಾಡವ. ಕಲ್ಪಿಸ್ಕೊಂಡಾಗಿರ್ತೇನೆ ಕಲ್ಲ ಕಟ್ಟದ ಲಿಂಗ ಆಕೈತೇನೆ. ನಿನ್ ದೇವ್ರಿಗಿಂತ ಆಕಾಶ ದೊಡ್ಡದೈತಲ್ಲ, ಹೌದಿಲ್ಲ? ಆಕಾಶನೂ ಅಡಿಗೆ ಹೋಗ್ತೈತಿ. ಆಕಾಶ ದೇಶ ಕಾಲ ಅವಸ್ಥೆಗಳಿಂದ ಪರಿಚ್ಛಿನ್ನದ. ನೀನು ದೇಶಾತೀತ ಕಾಲಾತೀತ. ಏನ್ ದೇಶ ಕಾಲ ವಸ್ತುಗಳು ಒಂದ ಅವಸ್ಥೆ ಒಳಗೆ ಅದಾವಿಲ್ಲ, ಇನ್ನೊಂದು ಅವಸ್ಥೆ ಒಳಗೆ ಇಲ್ಲ ಇಲ್ಲವು. ನೆನಪಿಸುದ ಬರ್ದು ನಿನಗೆ. ಏನ್ ಎಚ್ಚರಿಕೆಯ ವ್ಯವಹಾರ ಕನಸಿನಾಗ ಎಲ್ಲೈತಿ? ನೆನಪಿಸೋದಾಗುದಿಲ್ಲ. ನಿದ್ಯಾಗಂತಿ ಇಲ್ಲ ಇಲ್ಲ. ಅರಿವು ಇರುವ ಆನಂದ ದೇಶ ಕಾಲ ಅವಸ್ಥೆಗಳನ್ನು ಮೀರದ. ಎಚ್ಚರಿಕೆ ಒಳಗಷ್ಟೇ ದೇಶ ಕಾಲ ಅವಸ್ಥೆಗಳು. ಅವಸ್ಥೆಗಳಿಗೆ ಅರಿವು ಪೆರೆತೆಂದು ಕಾಣ್ಬನೇ ಜಾನರ ದೇವ ಅಂತ. ಎಲ್ಲ ಅವಸ್ಥೆಗಳಿಗೆ ಬೇರೆನೇ ಐತದ, ಅವಸ್ಥಾತೀತದ ಅಂತ. ಅವಸ್ಥೆಗಳೆಲ್ಲ ಅಡಗಿದಾಗ ನಿನ್ನ ಇರುವಿನ ಅನುಭವ ನಿನಗೈತಿ. ವಿಚಾರ ಪರ ಆದ ನಂತರ ಅವಿಚಾರ ಪರ ಇದ್ದದ್ದೆಲ್ಲ ಹೋಗಿಬಿಡ್ತೈತಿ ನೋಡ್ರಿ. ಅದಕ್ಕೆ ವಿಚಾರಕ್ಕೆ ಮುಖ ಕೊಡ ಅಂತ ಹೇಳುತ್ತೆ. ಅದಕ್ಕೆ ಸಾಧನ ಮೊದಲಿಗೆ ವಿವೇಕನ ಸಾಧನ ಅಂತ. ನೀನಲ್ಲದನ್ನ ನೀನಂತ ಆರೋಪ ಮಾಡ್ಕೊಂಡು ಕೂತಿಯಲ್ಲ, ನಿನ್ನ ಬಗ್ಗೆ ಗೊತ್ತಿಲ್ಲದಕ್ಕೆ. ನೀ ಯಾರದೇ ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ನೀನಲ್ಲದ್ದೆಲ್ಲ ಹೋಗ್ಬಿಡ್ತೈತಿ. ನಾ ಸತ್ರ ನಾ ಏನು ಅಳುದಿಲ್ಲ ನೋಡ್ಕೊಂಡು. ನಾ ಸತ್ರೆ ನಾ ಆರಾಮಿರುದು, ಹೌದಿಲ್ಲ? ನಾ ಸತ್ರ ನಾ ದುಃಖರಹಿತ ಆಗಿರ್ತೇನೆ. ನಾನು ಅನ್ನುವಂಥ ಅಹಂಕಾರ ಅಲ್ಲದನ್ನು ಹಿಡ್ಕೊಂಡು ಕೂತಿಯಲ್ಲ. ನಾನು ಅಂತ ಎದಕ್ಕಂತೀನಿ ನೀನು? ಅಲ್ಲದಕ್ಕೆ. ಈ ಅಹಂಕಾರ ತ್ಯಾಗ ಮಾಡಿ. ಅದಕ್ಕೆ ಸನ್ಯಾಸ. ಪ್ರತಿಯೊಬ್ಬರು ನಾವು ಸನ್ಯಾಸಿಗಳಂದ್ರೆ ಎಲ್ಲಾರು ಬಿಟ್ಟುಕೊಟ್ಟು ಮನೆ ಮಾರಿ ಬಿಟ್ಟುಕೊಟ್ಟು ಓಡಿ ಹೋಗೋದು, ಅಡವಿ ಸೇರುವುದಲ್ಲ. ಹೆಂಡ್ರ ಮಕ್ಕಳನ್ನ ಬಿಟ್ಟುಕೊಟ್ಟು ಅವೇನು ಮಾಡ್ಯಾವ? ಹೌದಿಲ್ಲ? ಸನ್ಯಾಸ ಅಂದ್ರೆ ಹೆಂಡ್ರ ಮಕ್ಕಳು ಇಲ್ಲೇ ಆ ಮಠ ಸೇರಿದಂಗೆ ಸನ್ಯಾಸ. ಹಾಗಾಗಿ ಬರ್ತೇನೆ ಆ ವಾಸನ ಹೋಗಿರ್ತದೆ. ಮಠ ಸೇರಿದ್ರು ಹೋಗಿರ್ತದೆ ನೋಡ್ಕೊಡಿ. ಒಳಗೆ ಬಿಡು ಕೆಲಸ ಅದ, ಹೊರಗೆ ಬಿಡು ಕೆಲಸ ಇಲ್ಲ. ಅಹಂಕಾರ ತ್ಯಾಗ ಮಾಡೋದು ಅಂದ್ರೆ ನಿನಗೆ ಸನ್ಯಾಸ ಹೇಗೆ ಬರ್ತೈತಿ? ಅಲ್ಲದನ್ನು ಹಿಡ್ಕೊಂಡು ನಾನು ಸನ್ಯಾಸಿ ಅಂತಂದ್ರೆ ನಾನು ಗೃಹಸ್ಥನ ಅಭಿಮಾನ ಇರ್ಲಿಲ್ಲ ಅಂದ್ರೆ ಅವನ ಸನ್ಯಾಸಿ. ನೀವು ಸನ್ಯಾಸಿ ಸೂಗಾಕಿ ಮಠದ ಶರೀರದ ಅಭಿಮಾನ ಇತ್ತಂದ್ರೆ, ಸೂಗಿನ ಅಭಿಮಾನ ಸ್ವಾಮಿಗಳದೇನೇನು ಭಾವ ಬಂತಂದ್ರೆ ನೀನು ಹೋಗ್ತೀನಿ, ನೀನು ಸನ್ಯಾಸತ್ವ ಹೋಗ್ತೀನಿ. ಅಭಿಮಾನ ಇಂಥಲ್ಲಿ ಕುಂಡಿರ್ಬೇಕು, ನಮ್ಮನ್ನು ಕರಿಬೇಕು. ಅವ್ರು ಬರ್ರಿ ಸ್ವಾಮಿಗಳ ಎಂದು ಬರಿ ಕುಂಡಿರ್ಬೇಕು.
ಇವನ್ನೆಲ್ಲ ಅಪೇಕ್ಷೆ ಇಟ್ಬಿಟ್ಟು ಅವ್ನು ಸ್ವಾಮಿ ಅಲ್ಲ ನಾವು. ಏ ಮಾನ ಮರ್ಯಾದೆ ಅಪೇಕ್ಷೆ ಇಟ್ಕೊಂಡು ಕುಂದಿರ್ತಾನ. ಕರೆದು ಕುರ್ಚಿ ಹಾಕು ಕುಂಡಿಸ್ಬೇಕು. ಬಂದು ಬಿಟ್ಟಿರ್ತೈತ್ರಿ ಅವಂಗ. ಈ ಜನರ ಮಾನ ಮರ್ಯಾದೆ ಇವೆಲ್ಲ ತಗೊಂಡು ರೂಢಿ ಆಗಿಬಿಡ್ತೈತಿ. ಮತ್ತೆ ಇಲ್ಲೇ ತಿಳ್ಕೊಂಡ್ರೆ ಸ್ವಾಮಿಗಳೇ ನೀವು ಅಂದ್ರೆ ಶೇಟ್ ಬರ್ತೈತೆ ನಮಗೆ. ಹೌದಿಲ್ಲ? ಕರೀರಿ ನೀವು ಅವ್ನು ಕರಿಸ್ಕಾರೆ ನೀವು ಇಲ್ಲೇ ಕುಂಡ್ರಿ ನೀವು ಅಂತಂದ್ರೆ ಸಿಟ್ಟು ಬಂದ್ಬಿಡ್ತದೆ. ಇನ್ನೊಮ್ಮೆ ಕರ್ದಿ ಎನ್ನಿ ಅಂತ ನಾವು ಭಯಂಕರ ಸಿಟ್ಟು ಬಂದ್ಬಿಡ್ತು. ಸ್ವಾಮಿಗಳು ಕರ್ಕೊಂಬಂದು ಅವ್ರನ್ನ ಸನ್ಮಾನ ಮಾಡ್ತೇನೆ ಅಂತ ಮಚ್ಚಿ ಸರ ಕಾಲು ಮರಿ ಸರ ರಸಬರಿ ಥರ ಸಭಾದಾಗ ಹಾಕಿರಿ ಹೆಂಗೆ ಆಕೈತಿ? ಯಾಕ್ರಿ ಸನ್ಮಾನ, ಸ್ವಾಮಿಗಳಿಗೆ ಸನ್ಮಾನ ಭಾಳ ಚಲೋ ಆಯ್ತು ಅನ್ನೋದಿಲ್ಲ. ಯಾಕ್ರಿ ಆನಂದ ಆಯ್ತಪ್ಪ ನನಗೆ. ಏನು ಮಾಡಿದ್ವಿ ಅಪ್ಪ, ನನ್ನೆಲ್ಲ ಇದ್ದ ಕಿಮ್ಮತ್ ಕಳೆದ್ರಿ ಎಲ್ಲ. ಹೌದಿಲ್ಲ? ಮಾನ ಹೋತಲ್ವ, ಅಭಿಮಾನ ಹಿಡ್ಕೊಂಡು ಮಾನ ಹೋದ್ರೆ ಏನು ಹೋದ್ರು ನೀ ಏನು ಹೋಗುದಿಲ್ಲಲ್ಲ. ಮಾನ ಹೋದ್ರೆ ಚಲೋ ಆಗ್ತದೆ. ಮಾನ ಅಂದ್ರೆ ಅಳತಿ, ಆ ಸೀಮಿತವಾದದ್ದು ಏನಾದ ಹೋತಪ್ಪ ಅದು ನೀನು ಮಾನ ತೀರ್ತದೆ. ಅಳತಿಲ್ಲದ್ದು ನೀನು ಸ್ವರೂಪದ ಮಾನವಾದ್ರೆ ಚಲೋ ಆಗ್ತಿಲ್ಲ ಅಂದ್ರೆ ಏನು ಮಾನಿಗೇಡಿ ನೀ ಮಾನ ತೀರ್ತದೆ ಅಂತ. ಈ ಸಂಸಾರದಿಂದ ಉತ್ಪನ್ನವಾದಂತಹ ವೈರಾಗ್ಯನ ಸಮಾಧಿಯ ಉಗಮ ಅಂತ ಬರ್ಬೇಕಲ್ಲ. ಇದರಲ್ಲಿ ದೋಷವನ್ನು ಕಂಡಾಗ ಈ ದಾರಿ ನಮಗೆ ಸಿಗ್ತೈತಿ. ಸಮಾಧಿಯಿಂದ ವಿಶ್ರಾಂತಿ ಹೊಂದಿದವನು ಬೇರಾವುದರಿಂದಲೂ ಸಂತುಷ್ಟನಾಗುವುದಿಲ್ಲ. ಹೌದು, ವಿಶ್ವಮದ್ದೆಲ್ಲ ಕೈಬಿಟ್ಟು ಸಮಸ್ಥಿತಿ ಒಳಗೆ ಯಾವ ನಿಂತು ಅದನ್ನು ಅನುಭವ ಮಾಡ್ಕೊಂಡಿರ್ತಾನೆ. ಅಲ್ಲಿ ಇರುವಂತಹ ಸುಖ ಬಾಕಿ ಯಾವ ವಿಷಯ ವಸ್ತುಗಳಿಂದ ನಮಗದು ಸಿಗುವುದಿಲ್ಲ. ಒಮ್ಮೆ ಆ ಸ್ಥಿತಿ ಪಡೆದೆ ಅಂದ್ರೆ ಅದೇ ಭಾವದಾಗ ಇರ್ಬೇಕು ಅನಿಸ್ತದೆ. ನೀನು ಪುನಃ 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 ಅದೇ ಭಾವದಾಗ ಎದ್ರ ಬಗ್ಗೆನೂ ನಿನಗೆ ಇಚ್ಛಾ ಉಂಟಾಗುದಿಲ್ಲ. ತಾಗಿ ಬ್ರಹ್ಮನಿಷ್ಠ ಶರೀರವು ಬ್ರಹ್ಮರಥವೆನಿಸಿಕೊಳ್ಳುವುದು. ಅದಕ್ಕೆ ಬ್ರಹ್ಮರಥ ಅಂತ. ಆದ್ದರಿಂದ ಆ ಶರೀರವು ಪೂಜಿಸಲ್ಪಡುವುದು. ಹೌದು, ಅದು ಪೂಜೆಗೆ ಯೋಗ್ಯ ಆದದ್ದು ಬ್ರಹ್ಮನಿಷ್ಠ ಶರೀರ. ಏನ್ ಸತ್ಶಾಸ್ತ್ರ ಚಿಂತನ, ಬ್ರಹ್ಮನಿಷ್ಠರ ಸಂಘ, ಸ್ವರೂಪ ಧ್ಯಾನ ಇವು ಒಂದಕ್ಕೊಂದು ಶ್ರೇಷ್ಠವಾದಂಥವು. ಹೌದು, ಶಾಸ್ತ್ರಾರ್ಥ ಚಿಂತನದವ ತೊಡಬೇಕು, ಬ್ರಹ್ಮನಿಷ್ಠರ ಸಂಘದಾಗಿರ್ಬೇಕು, ಮತ್ತು ಧ್ಯಾನ ಹತ್ತಬೇಕು. ನಾವು ಧ್ಯಾನ ಮಾಡಲಿಲ್ಲ ಅಂದ್ರೆ ಎಲ್ಲ ವ್ಯರ್ಥ. ಧ್ಯಾನ ಕೂಡಿ ಅದ್ರ ನೆನಪು ನಮಗೇನು ಬೇಕಾಗೈತೆ ಅದ್ರ ನೆನಪಿನಾಗಿರ್ಬೇಕು. ನಾವು ಏನು ನೆನಪು ಮಾಡ್ತೇವೆ? ಬರೀ ಜಗತ್ತಿನ ವಸ್ತುಗಳು ನೆನಪು ಮಾಡ್ತೀವಿ. ಯಾಕೆ ನೆನಪು ಮಾಡ್ತೇವೆ? ಅವು ಸುಖ ಕೊಡ್ತಾವಂತ. ಕೊಟ್ಟವ ನಾವು ಅಂತಂದ್ರೆ ಅವು ಇದಕ್ಕಿದ್ದಂಗೆ ಇರೋದಿಲ್ಲ. ಕೆಟ್ಟು ಹೋಗುವಂಥ ವಸ್ತುಗಳ ನೆನಪು ಮಾಡಿ ಏನು ಲಾಭದ? ನೆನಪು ಕೆಡಲಾರ್ದಂಥ ವಸ್ತು ಯಾವುದು? ಅದ ನೀನದಿ. ನಿನ್ನ ನೆನಪಿನಾಗಿದ್ರೆ ನೀ ಆರಾಮಿರ್ತೀವಿ. ಜಗತ್ತಿನ ವಿಷಯ ವಸ್ತುಗಳ ನೆನಪು ಮಾಡಿದ್ರೆ ಆರಾಮ್ ಕಳ್ಕೊಂತೀನಿ. ಅದಕ್ಕೆ ಅದನ್ನ ನೆನಪು ಮಾಡಕ್ಕೆ ಹೋಗ್ಬೇಡ. ಶರೀರ ಮುಂತಾದ ಉಪಾಧಿಗಳ ನೆನಪು ಮಾಡ್ಕೊತ ಕುಂತೆ ಅಂದ್ರೆ ಸಮಾಧಾನ ಶಾಂತಿ ಸಿಗ್ತತೆ. ನೀನು ಎಲ್ಲ ಸಂಬಂಧ ತಪ್ಪಿಸ್ಕೊಂಡ್ರೆ ಆನಂದದ ನೆನಪಿನಾಗಿರೋ ಕಡಿಮೆ. ಅವಾಗ ನಿನ್ನ ಕರ್ತವ್ಯ ಏನೂ ಉಳಿದಿಲ್ಲ. ನಿನ್ನ ಭಾವದೊಳಗೆ ನೀವು ಉಳಿದೆ ಅಂದ್ರೆ ತತ್ವಜ್ಞಾನಿಗಳ ಸಂಘದಿಂದ ಅಜ್ಞಾನವು ನಷ್ಟವಾಗಿ ಹೋಗುವುದು. ಅವ್ರ ಸಂಘವೇ ಸಾಕು. ಹೆಚ್ಚಿಂದ ಏನೂ ಬೇಕಾಗಿಲ್ಲ. ಯಾವಾಗಲೂ ಅವ್ರ ಸಂಘದಾಗಿರುವಂಥದ್ದು ಅದು ಒಂದು ಭಾಗ್ಯ ಬೇಕು. ಪುಣ್ಯ ಬೇಕಾದಂಥ ಅಜ್ಞಾನಿ ಅದನ್ನು ಏನೂ ಮಾಡುವ ಅವಶ್ಯಕತೆ ಏನಿಲ್ಲ. ಯಾವಾಗಲೂ ಅಂಥವ್ರ ಸಂಘದಾಗ ಇದ್ದಂದ್ರೆ ಇದು ದೊಡ್ಡ ಲಾಭ ಪುಣ್ಯನಿಂದ.
ಅವ್ರ ಸಂಘದಿಂದ ಅಗಲಿದೆ ಅಂದ್ರೆ ತೀರ್ತು ನೋಡಿ. ಬಿಸು ಕಲರ್ ಕಾಳ ಅನಸಿನ ಸಂಘದಾಗಿದ್ದು ಅಂದ್ರೆ ಅವು ಪೇಟ ತಗೋಲ್ಲ. ಅದನ್ನ ಬಿಟ್ಟು ಅನಸಿನ ಸಂಘ ಬಿಟ್ಟು ಅದ್ರ ಹಿಟ್ಟಾಗಿ ಹೋಗ್ತಾವೆಲ್ಲ ಅವು. ಹೌದಿಲ್ಲ? ಹಂಗೆ ಬ್ರಹ್ಮನಿಷ್ಠರ ಸಂಘದಾಗಿದ್ರೆ ಸುರಕ್ಷಿತವಾಗಿರ್ತೀನಿ ಅಂತ ಯಾವಾಗಲೂ ಬಾಧೆ ನಿನಗಿರ್ಬೇಕು. ಅದಕ್ಕೆ ಯಾವಾಗಲೂ ಅವ್ರ ಸಂಘ ಸಿಗ್ಬೇಕಾತಂದ್ರೆ ಅದು ಪುಣ್ಯ ಇದ್ರೆ ಬರ್ತೈತೆ. ಪಾಪ ಇತ್ತಂದ್ರೆ ಅವರಿಂದ ದೂರ ಆಗಿರ್ತದೆ. ಹೊಳೆ ಭೇಟಿ ಸುಧಾ ಆಗುದಿಲ್ಲ. ಮೇಲೆ ಮಹಾತ್ಮರ ಸಂಘದೊಳಗೆ ನಾವು ತೊಡಗಿದಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ದೋಷಗಳೆಲ್ಲ ಹೋಗ್ತಾವ. ಅದ ನೆನಪು ಮಾಡಿ 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 ಅದು ಗಟ್ಟಿ ಆತಂದ್ರೆ, ಆತ್ಮಭಾವ ಗಟ್ಟಿ ಆತಂದ್ರೆ ಈ ಅನಾತ್ಮ ಭಾವ ಎಲ್ಲ ಹೋಗುತ್ತೆ. ತಪ್ಪು ತಿಳುವಳಿಕೆ ಒಳಗೆ ನಾನು ಅನ್ನೋದೆಲ್ಲ ಹೋಗಿ ಸರಿಯಾದ ತಿಳುವಳಿಕೆ ಒಳಗೆ ನೀವು ಉಳ್ಕೊಂಡೇನೆ. ನಾನೇ ಬ್ರಹ್ಮ ಸ್ವರೂಪನಿದ್ದೇನೆ, ನಾನು ಆನಂದ ಸ್ವರೂಪಿದ್ದೇನೆ. ತನ್ನ ಬಗ್ಗೆ ಅಲ್ಲಿ ನಿತ್ಯ ಶ್ರವಣ ಮನ ನಿಧಿತ್ಯಾಸ ನಡೆದಿರ್ತದೆ. ಅವನ್ನ ಮಾಡಿ 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 ಅದು ಗಟ್ಟಿ ಆಗಿಬಿಡ್ತದೆ. ಅದು ಆ ಸಂಘ ಬಿಟ್ಟಿ ಅಂತಂದ್ರೆ ಬರೀ ಅನಾತ್ಮ ವಿಚಾರದ ಇದು ಗಟ್ಟಿ ಆಕೈತಿ. ಬ್ರಹ್ಮನಿಷ್ಠರ ಸಂಘದಾಗಿದ್ರು ಮನಸ್ಸು ವಿಷಯಾದಿಗಳ ಸಂಘದಾಗಿದ್ರೆ ಅಂತ ಸಂಘದಿಂದ ಯಾವ ಪ್ರಯೋಜನ ಆಗೋದಿಲ್ಲ. ಉಣ್ಣಿ ಕೆಚ್ಚಲ್ದಾಗ ಇದ್ದು ರಕ್ತನಾಗ ಇರ್ತದೆ. ಅಂತ ಮಹಾತ್ಮರ ಸಂಘದಾಗಿದ್ರು ಬರೀ ಅಲ್ಲಿ ಇರ್ತಕ್ಕಂಥ ವಿಷಯಗಳ ಕಡೆಗಿನ ಲಕ್ಷ್ಯ ಇರ್ತದೆ. ಬರೀ ಅದ ಹೆಸರಿನಾಗೆ ಇರ್ತದೆ. ಮನಸ್ಸು ಚಂಚಲವಾಗುವಂತೆ ಕೆಲವು ನಿಯಮ ನಿರ್ಬಂಧಗಳನ್ನು ನಾವು ಪಾಲನ ಮಾಡಬೇಕಾಗ್ತದೆ. ಯಾವನು ವಿವೇಕಿಯಾಗಿರುವನು ಅವನು ಪರರ ಧನವನ್ನು ಎಂದೂ ಅಪೇಕ್ಷೆ ಮಾಡುವುದಿಲ್ಲ ಅಂತ. ಪರದ್ರವ್ಯೇಶು ಲೋಷ್ಟವತ್ ಮಣ್ಣು ಹಿಂಡಿ ಸಮಾನ ಅಂತ. ಇನ್ನೊಬ್ಬರು ದುಡ್ಡನ್ನು ಪರದಾರೇಶು ಇನ್ನೊಬ್ಬರ ಹೆಂಡು ಅಂದ್ರೆ ತಾಯಿ ಸಮಾನ. ಮಾತೃವತ್ ಪರದಾರೇಶು ಅಂತ. ಪರಪುರುಷರಾದ್ರೆ ನಮ್ಮ ತಂದೆ ಸಮಾನ, ಸಹೋದರನ ಸಮಾನ. ಹಿಂಗೆ ತಿಳ್ಕೊಂಡು ಇರಕಾಕೈತೆ ನೀನು ಆಗೋದಿಲ್ಲ. ಬಹಳ ಕಠಿಣ ಐತೆ ನಾವು ತಿಳ್ಕೊಂಡಿರೋದು. ಈ ನಿಯಮಗಳನ್ನು ಪಾಲನೆ ಮಾಡೋದು ಬಹಳ ಕಠಿಣ ಆಯ್ತು. ಶರೀರ ಹೋಗೋ ಮಟ್ಟ ಹೋಗುದಿಲ್ರಿ ನಮ್ಗೆ. ಆ ವಾಸನ ಹೋಗುದಿಲ್ಲ. ನೀವು ಮದ್ವಿ ಮಾಡ್ಕೊಂಡು ಹೆಂಡ್ರ ಮಕ್ಕಳು ಮಾಡ್ಕೊಂಡ ನಿನ್ನೆ ಹೆಂಡ್ತಿನ 2-3 ಮಕ್ಕಳು ಆದ್ಮ್ಯಾಗ ನಂತರ ನನ್ನ ಸಹೋದರಿ ಸಮಾನ ಅಂತ ತಿಳ್ಕೊಂಡಿರಕಾಕೈತಿ ನಿನಗೆ. ನಿನ್ನ ಹೆಂಡತಿಗಿನ ನನ್ನ ಸಹೋದರಿ ಅಂತ ತಿಳ್ಕೊಂಡಿರಕಾಕೈತಿ. ಆ ಭಾವ ಬಂದಾಗಿ ತೀದೈತಿ ನಾವು ನಿನಗೆ. ಬಹಳ ಕಠಿಣ ಅದ. ಮಾತಾಡಕ್ಕೆ ಎಷ್ಟು ಸರಳತೆ ಎಷ್ಟು ಇದಿಲ್ಲ ನಮ್ಗೆ. ಅಂದಾಗ ಎಲ್ಲೋ ಹೋಗ್ಬೇಕಾಗ ಈ ಅಜ್ಞಾನದ ಮೂಲಕ ಮತ್ತೆ ಬಸಿಗೆ ಬೀಳ್ತೀನಿ, ಮೋಹಕ್ಕೆ ಬೀಳ್ತೀನಿ. ಇಂದ್ರಿಯಗಳ ಮಜೆ ಹಾಕಿ ಬಿದ್ದರೆ ಹೋಗ್ತದ ನಿನ್ಗಂತ. ಮಾಡಿ 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 ಅದ ಗಟ್ಟಿಯಾಗಿ ಬಿಡ್ತದ ವಾಸನ ನಮ್ಗೆ. ಅದು ಅಭ್ಯಾಸ ಅದನ್ನ ಮಾಡಿ ಮಾಡಿ ಅದು ಗಟ್ಟಿ. ಈ ವಿಚಾರವನ್ನು ಮಾಡು, ಅವಾಗ ಇವೆಲ್ಲ ತಪ್ಪು ಭಾವನೆಗಳು ತಪ್ಪು ಕಲ್ಪನೆಗಳೆಲ್ಲ ಹೋಗಿಬಿಡ್ತಾವ ನಮ್ಮೆಲ್ಲ. ಆ ದೃಷ್ಟಿನ ಬದಲಾಕೈತಿ. ಇನ್ನೊಬ್ಬರನ್ನು ನೋಡೋ ದೃಷ್ಟಿ ಅಲ್ಲಿ ಫರಕ ಆಗಿಬಿಡ್ತದೆ. ಈ ಜ್ಞಾನ ನಿನ್ನಲ್ಲಿ ಇತ್ತಂದ್ರೆ ಗಿಡ ಮರಾದಿಗಳು ಪರೋಪಕಾರ ಉಳ್ಳವುಗಳದಾವು. ನದಿಗಳು ಗಿಡ ಮರಾದಿಗಳು. ನದಿಗಳು ತಾವ ನೀರು ಕುಡಿತಾವನು, ಗಿಡ ಮರಾದಿಗಳು ತಾವ ಹಣ್ಣು ತಿಂತಾವನು. ಅವುಗಳಂತೆ ನೀವು ಏನಾರ ಸ್ವಲ್ಪ ಪರೋಪಕಾರ ಮಾಡಕ್ ಕಲ್ತೀರಪ್ಪ. ಬರೀ ಇನ್ನೊಬ್ರಿಗೆ ಮುಂಜಾನೆ ಸಂಜೆ ಮಟ್ಟ ಪೀಡಾ ಕೊಡೋದು.
ವಿಷಯದ ಆಶಾ ಸಂಬಂಧ ತಾನು ಸ್ವಾರ್ಥಕ್ಕೋಸ್ಕರ ಮಾನವ ಏನೆಲ್ಲ ಹೀನ ಕೃತಿಗಳನ್ನು ಮಾಡ್ತಾನೆ. ನೋಡವು ಗಿಡಗಂಟಿಗಳು ತಮ್ಮ ಪಾಪವನ್ನು ಕಳ್ಕೊಳ್ಳೋ ಸಂಬಂಧ ಪರೋಪಕಾರವುಳ್ಳವುಗಳಾದವು. ಅವನು ಮಾಡಿ ಅವು ಪಾಪದಿಂದ ಮುಕ್ತ ಆಗ್ತವೆ. ಏನ್ ಯಾರು ಕಲ್ಲು ಹೊಡೆದ್ರು ಸುಧಾ ಅವು ಹಣ್ಣು ಕೊಡ್ತಾವ. ಕೇಡು ಬಯಸೋದಿಲ್ಲ, ಒಳ್ಳೇದನ್ನ ಬಾ ಅಂತ. ಹಂಗ ನಾವು ಇರ್ಬೇಕಲ್ಲ, ಅದನ್ನ ನೋಡಿ ಕಲ್ಕೋಬೇಕು ನಾವು ಅಂತ. ಗಿಡ ಮರಾದಿಗಿಂತ ಕಡಿ ಆದ್ನಲ್ಲೋ ಯಪ್ಪ ನಾನು ಅಂತ. ಗಿಡ ಬಳ್ಳಿಗಿಂತ ಕಡಿ ಆದನಲ್ಲ ಅಂತ. ಅವು ಇನ್ನೂ ಉಪಯೋಗ ಬಂದವು, ನೀ ಅದಕ್ಕೆ ಉಪಯೋಗ ಬಂದವು. ಏನ್ ನೀನು 4 ಜನರಿಗೆ ನಿನ್ನ ಶರೀರದಿಂದ ಉಪಯೋಗ, ಜನ್ಮ ಹುಟ್ಟಿದ್ದಕ್ಕೂ ಸಾರ್ಥಕ. ನೀನು ಪರೋಪಕಾರಕ್ಕಾಗಿ ಬದುಕಿದ್ರೆ. ಬರೀ ಇನ್ನೊಬ್ರು ಬರೀ ಸ್ವಾರ್ಥಕ್ಕೋಸ್ಕರ ಬದುಕಿ ಏನ್ ಮಾಡಿದ್ರು? ಜೀವನ ವ್ಯರ್ಥ ಆಗ್ತದೆ. ಮಹಾತ್ಮರ ಜೀವನ ನೋಡ್ಕೊ, ಅದಕ್ಕಾಗಿ ಮೀಸಲಾಗಿಟ್ಟಾರೆ. ಒಂದೇ ಜನ್ಮಲ್ಲ, ಅನೇಕ ಜನ್ಮಗಳೆಲ್ಲ ಪರೋಪಕಾರಕ್ಕಾಗಿ ಮೀಸಲಾಗಿಟ್ಟಿರ್ತಾರೆ. ಸ್ವಾರ್ಥವನ್ನು ಬದಿಗಿಟ್ಟು ತಮ್ದು ಏನು ಬೇಕಾದೈತೆ ಅಂದ್ರೆ ಸುಧಾ ಹೊಳ್ಳಿ ನೋಡು, ಇನ್ನೊಬ್ಬರಿಗೆ ಹಿತ ಆಕೈತೆ ಅಂದ್ರೆ ನಡೀಕೋ. ಅವರಿಗೆ ಸತ್ಪುರುಷರು ಅಂತಾರೆ. ನೀ ನಂದು ಬಿಟ್ಟು ಹೆಂಗೆ ಹೋಗ್ಲಿ ಮರೇ, ನಮ್ದೆಲ್ಲ ಹಾಳಾಕೈತೆ ಅಂತ. ಇಲ್ಲೇ ನಡೀದಿಲ್ಲ ಅಂತ ಅನಾವಶ್ಯಕ ಜವಾಬ್ದಾರಿ ತಗೊಂಡು ಹಂಗೆ ನಡೀತೈತೆ ನೋಡು. ನಾ ಇದ್ರೆ ನಡೀತೈತೆ ಅಂತ ತಿಳ್ಕೊಂಡೈತೀನಿ. ಬಿಟ್ಟು ವಾರ ನಡೀದಿಲ್ಲನ? ಮಾಡಿ ನೋಡಿ ಬಿಟ್ಟು ಹೋಗ. ನಿನ್ನ ಲಾಭ ಮಾಡ್ಕೊಳಕ್ ಒಲ್ಲೆ ಅಂತೀಯಲ್ಲ. ಪರೋಪಕಾರ ಮಾಡೋದ್ರೊಳಗೆ ನಿನಗೆ ಲಾಭದ. ಬರೀ ಹೆಂಡ್ರ ಮಕ್ಕಳು ಗುಜರಾಣಿ ಮಾಡ್ಕೊತ ಕೂತಿ ಅಂದ್ರೆ ನಿನಗೆ ಯಾವ ಲಾಭನೂ ಇಲ್ಲ. ನಾಳೆ ಅವ್ರು ನೋಡಿದ್ರು ನೋಡದಿದ್ರಿಲ್ಲ. ಜೀವನ ಅದಕ್ಕಾಗಿ ಬರೀ ಹೆಂಡ್ರ ಮಕ್ಕಳಿಗೆ ಕಳೆದೆ ಅಂದ್ರೆ ನಾಳೆ ಹೆಂಡ್ರ ಮಕ್ಕಳು ಯಾರು ನಿನ್ನ ಸನಿಗೆ ಬರೋದು. ಜಗತ್ತಿಗೆ ಉಪಯೋಗ ಬಿದ್ದಂದ್ರೆ, ಜಗತ್ತಿಗೆ ಉಪಕಾರ ಮಾಡಿದ್ದಂದ್ರೆ ಆ ಜಗತ್ತು ಕೃತಜ್ಞತೆಯಿಂದ ನಿನ್ನ ಶರೀರವನ್ನು ಸಂಭಾಳಿಸ್ತತಿ. ಅದಕ್ಕೆ ಈ ಲಾಭವನ್ನು ಮಾಡ್ಕುವಂತ. ಪರೋಪಕಾರ ಇದಂ ಶರೀರಂ ಅಂತ. ಈ ಶರೀರ ಧಾರಣ ಮಾಡಿದಿಂದ ಸ್ವಲ್ಪರ ಪರೋಪಕಾರಕ್ಕಾಗಿ ಅದನ್ನು ಉಪಯೋಗ ಮಾಡ್ಕೊ ಅಂದ್ರೆ ಈ ಶರೀರ ಧಾರಣ ಮಾಡಿದ್ದಕ್ಕೂ ಸಾರ್ಥಕ ಅಂತ. ಇಷ್ಟೆಲ್ಲ ಹೇಳಿ ಕೇಳಿ ಅದನ್ನ ಮಾಡಲಿಲ್ಲ ಅಂದ್ರೆ ಅದಕ್ಕೆ ಅಜ್ಜ ಅವರು ಕೇಳಿದಿಂದ ಟೊಂಕ ಕಟ್ಟಿ ನಿಲ್ಲಬೇಕಪ್ಪ ನೀವು ಪರೋಪಕಾರಕ್ಕಾಗಿ, ಅಂದ್ರೆ ನೀವು ಹುಟ್ಟಿದ್ದಕ್ಕೂ ಸಾರ್ಥಕ ಆಕೈತೆ ಅಂತ. ಕಲ್ತೀಯ? ಈ ಪೂಜೆ ಹಿಡಿ, ಇನ್ನೊಬ್ರಿಗೂ ಉಪಕಾರ ಮಾಡೋದು. ಏನ್ ಹುಡುಕ್ಯಾಡಿ ಇನ್ನೊಬ್ರಿಗೂ ಉಪಕಾರ ಮಾಡಕ್ಕೆ ಕಲೀನಿ. ಅಂದಾಗ ನಿನ್ನ ಜನ್ಮ ಸಾರ್ಥಕ ಆಕೈತೆ. ಬದುಕಿದ್ದಕ್ಕೂ ಬದುಕಿ ಇನ್ನೊಬ್ಬರಿಗೆ ಪೀಡಾ ಕೊಡಕ್ಕೆ ಬದುಕಿದೆ. ಎದಕ್ ಮಾಡೋದು? ಬದುಕಿದ್ದು ಅರ್ಥ ನೀನು. ವಿಷಯದ ಆಶಾ ಸಂಬಂಧ ಏನೆಲ್ಲ ಮಾಡಿ ನಾಳೆ ಅದ್ರ ಫಲ ಉಣ್ಬೇಕಾಕೈತಿ. ಏನ್ ಕಾಮ್ಗಾಟ್ ಕೂಳ್ ಮಾಡ್ಕೊಂಡು ತಿಂದು ಮೈ ಮ್ಯಾಗಟ್ಟು ಬೆಂಗು ಬೇಗಡಿ ಅಂತ ಅರಿವಿ ಹಾಕೊಂಡು ಅಡ್ಡಾಡಿ ಪೂಜೆ ಮಾಡ್ತೇನೆ ಅಂತ ತಿಳ್ಕೊಂಡು ಅದು ದೊಡ್ಡ ಬಡ ಭಕ್ತಿ ಆತನ. ಪೂಜೆ ಅಂದ್ರೆ ಜೀವಿಗಳಿಗೆ ಸಂತೋಷ ಉಪಕಾರ ಮಾಡೋದು ಪೂಜೆ. ಇದನ್ನ ಮಾಡು. ಸಾಕಷ್ಟು ಎಲ್ಲ ಥರದ ಅನುಕೂಲ ಇದ್ರೆ ಇನ್ನೊಬ್ಬರಿಗೆ ಅದನ್ನ ಹಂಚ. ಯಾಕ್ರಿ ಕೊಡ ಕಡಿಮೆ ಆಕೈತಿ, ಕೊಟ್ಟ ಕಡಿಮೆ ಆಕೈತಿ ಅಂತ. ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡುವಂತ. ಏನ್ ಸೌಕಾರಿಗೆ ಬಂದ್ರೆ ದಾನ ಮಾಡು. ಏನ್ ಶರೀರ ಭಾರ ಆದ್ರೆ ವ್ಯಾಯಾಮ ಮಾಡ. ಮನಸ್ಸಿಗೆ ಬೇಜಾರಾದ್ರೆ ಧ್ಯಾನ ಮಾಡ ಅಂದಾರಿಲ್ಲ. ಸೌಕಾರಿಗೆ ಬಂದಾಗ ದಾನ ಮಾಡಕ್ಕಿಲ್ಲ. ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡುವಂತ. ಶರೀರ ವಜ್ಜಾಗೈತಿ ಅಂದ್ರೆ ವ್ಯಾಯಾಮ ಮಾಡಕ್ಕಿಲ್ಲ. ಶರೀರ ಹಳವಾರಕ್ಕೈತಿ ಬದಲು. ಮನಸ್ಸಿಗೆ ಸಮಾಧಾನ ಇರಲಿಲ್ಲ ಅಂದ್ರೆ ಧ್ಯಾನ ಕೊಡು. ನೆಮ್ಮದಿ ಆ ಇರುವಿನ ಕಡೆ ಎಲ್ಲ ಕೊಡು. ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು ನೆನಪು ಮಾಡು. ಮನಸ್ಸು ಹಳವಾರ್ತೈತಿ. ಏನ್ ಸೌಕಾರಿಗೆ ಬಂದಾಗ ದಾನ ಮಾಡು. ಹಂಗೆ ಕೂಡಿಟ್ಕೊಂತ ಇನ್ನ ನಾಳೆಗೆ ಅನ್ಕೊಂತ. ಸತ್ಯ ಅಂದ್ರೆ ನಾಳೆ ಯಾಕ್ರಿ ಅಲ್ಲೇ ಇಟ್ಟಲ್ಲೇ ಕೊಟ್ಟಲ್ಲೇ ನೀನು ಏನ್ ಮಾಡತ್ತು?
ನಾಳೆ ನೋಡೋಣ. ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲ್ಲಿ ಆಗಲೇ ಕರೆದು ಕೊಡುವವನ ದಾನ ಮಣ್ಣಾಗದೆ ಬಿಡದು ಸರ್ವಜ್ಞ ಅಂತ. ಆಗಿಂದಾಗ ನಾಳೆ ಅನ್ನೋಂಗಿಲ್ಲ ಅಂತ. ನಾಳೆ ಅಂದ್ರೆ ಹೋತು ನಿಂದ ಮತ್ತ ಏನ್. ಶಾಸ್ತ್ರ ಹೇಳೋರಲ್ಲೇ ಕೇಳೋರಲ್ಲೇ ಈ ಬುದ್ಧಿ ಇಲ್ಲ ಅಂದ್ರೆ ಯಾಕ್ರಿ? ಬರೀ ಇಸ್ಕೊಳ್ಳೋದು ಕಲ್ತಿಪ್ಪ, ಕೊಡೋದು ಕಲೀಲಿಲ್ಲ. ಹೌದಿಲ್ಲ? ಅದು ಬರುದಿಲ್ರಿ, ಎಲ್ಲರಿಗೂ ಬರುದಿಲ್ಲ ಅದು. ಏನ್ ಉದಾರ್ತನ ಬೇಕಲ್ಲ, ಸೌಕಾರಿಕಿದ್ದ ಉದಾರ್ತನ ಇದ್ರೆ ನಾವು ಬಡವ ಇರ್ತಾನ. ಏನ್ ಜಿಪುನನಿಗೆ ಸಿರಿತನವು ಉದಾರಿಗೆ ಬಡತನವು ಅಂತ ಅದಕ್ಕೆ ಅಂದ. ಇದು ಜಿಪುನ್ತನ ಮಾಡೋದ ನಾನು ಕೂಡಿಸ್ಕೊಂಡು ಉದಾರಿಗೆ ಇಟ್ಕೊಳ್ಳುದು ನಾನು ನಾಳೆಗೆ ಇಡುದು ನಾವು ಮತ್ತದು ಬಜ್ಜರೆಲ್ಲ ಅಂತ ನಾನು. ಏನ್ ಬರಸಿಲ್ಲ ಅವಂಗ. ಯಾಕ್ರಿ? ಇವ ನಾನು ನೋಡ್ತಾವಂತ ಹಂಗ ಬ್ಯಾಂಕಿನಾಗ ಹಂಗ ಜಮಾ ಮಾಡಿ ಬರ್ತಾನ ಕೂಡಿಟ್ಟು. ಯಾಕ್ರಿ? ನಾಳೆ ಯಾವುದು ಬರೋದು ನಿನಗೆ ಕೂಡಿಟ್ಟು ಅಂದ್ರೆ ತಿನ್ಗಾಣದ ಮುಣಗಾಣ ತಾನು ತಿನ್ನಲಿಲ್ಲ, ಇನ್ನೊಬ್ರಿಗೆ ಕೊಡಲಿಲ್ಲ. ಗೋದ್ಯಾನ ನಾಯಿ ಹೆಂಗೆ ಸತ್ತು ಡಾಗ್ ಇನ್ ದ ಮೇಂಜರ್ ಅಂತ. ಯಾರು ಹಿಡಿಯಕ್ಕೆ ಬಂದು ಕೂಲಿ ಹೋಗು ಅನ್ನೋದು. ಹೌದಿಲ್ಲ? ತಾನು ತಿನ್ನೋಂಗಿಲ್ಲ, ತನಗೂ ಖರ್ಚು ಮಾಡೋಂಗಿಲ್ಲ. ತಾನಾರು ಮಾಡ್ಕೊಂಡು ತಿಂತೈತೆ ಕಮ್ಮ ಅಂದ ತಿನ್ನ ಖರ್ಚಕ್ಕ ಶಾಂತಿ. ಇವತ್ತು ಒಂದು ವಾರ ಬಿಟ್ಟು ಬಿಡೋ ಮುಡಿ ನಾವು ಉಳಿತೈತೆ. ಮತ್ತು ಲೆಕ್ಕ ಹಾಕ್ತೈತಿ, ದರು ಒಂದು ಲೆಕ್ಕ ಹಾಕ್ತೈತಿ. ಮಂದಿ ಅಂತೇಳಿ ಎಲ್ಲ ಚಟ ಮಾಡ್ತಿರ್ತಾನೆ ಮಂದಿ ಅಂತೇಳಿ, ತಾನ ಸ್ವಂತ ಖರ್ಚು ಮಾಡೋದಿಲ್ಲ ಮತ್ತು. ಹೌದಿಲ್ಲ? ಇದೊಂದು ಗತ್ತ. ಹೌದಿಲ್ಲ? ಮಂದಿ ಮನ್ಯಾಗ ಊಟ, ಮಂದಿ ಮನ್ಯಾಗ ಇವು ಎಲ್ಲಾರ ಪ್ರಸ್ತಾ ಇದ್ದಾಗ ಹೋಗು ನಡಿ, ಮನ್ಯಾಗ ಅಡ್ಗೆ ಯಾಕೆ ಮಾಡ್ತೀವಿ? ಯಾಕ್ರಿ? ಇಂಥ ಇದನ್ನ ಏನ್ ಸಿಡ್ಬೇಕು ನೀನು? ಎಷ್ಟು ಜನ್ಮಕ್ಕೆ ಬರ್ಬೇಕು ನಿನ್ಗೆ? ಬರುದು ಇನ್ನೊಬ್ಬರಿಗೆ ಕರಿಬೇಕು, ಉಣಿಸ್ಬೇಕು ಅನ್ನೋ ಬುದ್ಧಿ ಬರಲಿಲ್ಲ ಅಲ್ಲೂ ನಿಮ್ಗೆ. ತ್ಯಾಗ ಬುದ್ಧಿ ಬರ್ದ ನಮಗೆ ಇದು ನಮಗೆ ಹತ್ತುವುದನ ಇದಂತ. ಇದು ದೇವ್ರ ಪೂಜೆ ಮಾಡೋದಂತೆ ಯಾವ ಧರ್ಮ ಗ್ರಂಥದಾಗ ಬರ್ದ ತೆಗೆದು ನೋಡೋಣ. ಈ ಕಲ್ಲು ಕಟ್ಟಿಗೆ ಇಟ್ಕೊಂಡು ಏನಾರ ಗುಡಿ ಗುಂಡಾರಗಳಲ್ಲಿ ಇರ್ತಕ್ಕಂಥ ಗೊಂಬಿ ಪೂಜೆ ಮಾಡೋದು, ದೇವ್ರ ಪೂಜೆ ಮಾಡೋದಂತ ಯಾರು ಹೇಳಿದ್ರು ನಿಮ್ಗೆ? ಅದನ್ನು ಮಾಡಿದವ್ರು ಎಂದೂ ಉದ್ಧಾರ ಆಗಿಲ್ಲ. ಇವೆಲ್ಲ ಜೀವಂತದವ. ಎಲ್ಲಿ ಚೈತನ್ಯ ಜಾಗೃತ ಐತಿ ಅಲ್ಲಿ ಪ್ರಾಜ್ಞಸ್ತದೇವ ಪ್ರಜ್ಞೆ ಉಳ್ಳಂಥವು ಅಲ್ಲಿ. ಅದಕ್ಕೆ ದೇವರ ಪೂಜೆ ಅಂದಾರ. ತದೇವ ಈಶ್ವರ ಪೂಜನಂ, ಇದೇ ದೇವರ ಪೂಜೆ. ಏನಕ್ಕೇನು ಪ್ರಕಾರ ಏನು ಯಶ ಕಶ್ಯಾಪಿ ದೇಹಿನ ಸಂತೋಷಂ ಜನಯೇತ್ ಪ್ರಾಜ್ಞಸ್ತದೇವ ಈಶ್ವರ ಪೂಜನಂ. ಎಲ್ಲಿ ಅರು ಜಾಗೃತ ಐತಿ ಅಲ್ಲೇ ನಿನ್ನ ಪೂಜೆ ಸಲ್ಲಿಸು ಅಂದ್ರೆ ಅದರ ಫಲ ನಿನಗೆ ಸಿಗ್ತೈತೆ ಅಂತ. ಯಾವುದು ಪ್ರಜ್ಞೆ ಇಲ್ಲದ್ದು ಜಡ ವಸ್ತುಗಳ ಪೂಜೆ ಮಾಡಿದ್ವಿ ಅದಕ್ಕೆ ಬರುತ್ತೆ. ನೀನು ಫೋಟೋ ಪೂಜೆ ಮಾಡೀನಿ, ಗೊಂಬೆ ಪೂಜೆ ಮಾಡೀನಿ, ಅದಕ್ಕೆ ಎಡೆ ಹಿಡಿದು ಹಸಿದ ಜಠರಾಗ್ನಿಗೆ ಒಣ ರೊಟ್ಟಿ ಚೂರಾದರೂ ಹಾಕಿ ಅಲ್ಲಿ ಚೂರೂಪಿ ಪರಮಾತ್ಮ ಸಂತೋಷಕ್ಕನೆ ಆ ಫಲ ನಿನಗೆ ಸಿಗ್ತೈತಿ. ಮಾಡಿ ನೋಡು. ಏನ್ ಆಸ್ತಿ ಇಲ್ಲದ ಎರಡನೇದವ್ರಿಗೆ ಹಿತ ಮಾಡೋದು ಏನಾರು ತೋರಿಸ್ತೀಯ ನಿನ್ನ ಜೀವನದಾಗ? ಏನಾರು ಉದ್ದೇಶ ಇಟ್ಕೊಂಡೆ ನನಗೆ ಮುಂದೆ ಅವ ಉಪಯೋಗ ಬರ್ತಾನಂತ ತಿಳ್ಕೊಂಡು ಈಗಿರ್ತಾವ ಇದನ್ನು ಮಾಡೋದು. ಯಾಕ್ರಿ? ತಗೋರಪ್ಪ ಏನು ಬೇಕು ತಗೋ ನಿನಗನು ಮುಂದಿಂದ ಏನೋ ಗುರಿ ಐತ್ರಿ ನೀವು ಅಂತ. ಎಂದೂ ಕೊಟ್ಟವಲ್ಲ ಹಿಂಗ್ಯಾಕಂತ ನೀವು ಏನೋ ಆಸಕ್ತಿ ಒಳಗ ಒಂದು ಐತಿ, ಅವನಿಂದ ಲಾಭ ತಗೋಬೇಕಾಗಿತ್ತು. ಮುಂದಿರ್ತ ಸುರಿದಾಡೋದು ಅವ್ರ ಮನೆಗೆ ಹೋಗೋದು ಅಂಥವ್ರು ಏನು ತಗೋ ಎಲ್ಲಿ ಹಾಕೋ ಇದನ್ನು ಮಾಡಿ ಅವಾಗೆಲ್ಲ ಕರ್ಕರ್ದು ಇದನ್ನು ಮಾಡೋದು, ವ್ಯವಸ್ಥೆ ಮಾಡೋದು. ಕೋಲಿಂಗ್ ಭಾಳ ಮಾಡತ್ತಾನ, ಏನೈತಪ್ಪ ನಿಮ್ದು ಅಕ್ಕಿಗತಿ ಅಂತ ನಾವು ಎಂದೂ ಯಾರಿಗೆ ಕೊಡಲೇ ಇದ್ದಾವ ಹೌದಿಲ್ಲ. ಈಗ ಭಾಳ ಇದನ್ನು ಮಾಡತ್ತಾನಂದ್ರೆ ಏನೋ ಐತಿ ಒಂದು ಹಂಗೆ ಇಟ್ಕೊಂಡು ತಮ್ಮ ಸಾಧಿಸ್ತಾರ. ಸಮಯ ಸಾಧಕರು ಅವರೆಲ್ಲ.
ಲಾಭಕ್ಕಾಗಿ ಮಾಡವ್ರು ಅವರು. ಹೌದಿಲ್ಲ? ಯಾವುದೂ ಅಪೇಕ್ಷೆ ಇಲ್ಲದ ಇನ್ನೊಬ್ರಿಗೆ ಹಿತ ಮಾಡಕ್ ಕಲ್ತೀಯ ನೀ? ಆಸ್ತೆ ಇಟ್ಕೊಂಡು ಮಾಡೋದು ಎರಡನೇದು ಇದು. ಯಾವುದು ಆಸ್ತೆ ಇಲ್ಲದೆ ಮಾಡ್ಬೇಕಲ್ಲ. ಆತ್ಮಜ್ಞಾನವನ್ನು ಪಡ್ಕೊಳಕ್ ಆಗದಿದ್ರು ಅದಕ್ಕೆ ಸಾಧನೀಭೂತವಾದ ಕ್ರಮದೊಳಗೆ ತೊಡಗಬೇಕಿಲ್ಲ. ಇನ್ನೊಬ್ರಿಗೆ ಉಪಕಾರ ಮಾಡಕ್ ಕಲಿ. ಜ್ಞಾನ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರು ನೀ ಮಾಡಿದ ಕರ್ಮದ ಫಲ ನಿನಗೆ ನಿಮ್ಮಲ್ಲೇ ಇರ್ತದೆ. ಒಳ್ಳೆಯದನ್ನು ಮಾಡಕ್ ಕಲಿ. ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ನಿನಗೆ ಜ್ಞಾನ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಇನ್ನೊಬ್ರಿಗೆ ತೊಂದರೆ ಕೊಡೋದು ಬಿಡು, ಇನ್ನೊಬ್ರಿಗೆ ಹಿತ ಮಾಡಕ್ ಕಲಿ. ಅದನ್ನ ಮಾಡೋಂಗಿಲ್ಲ. ಒಳ್ಳೇದರ ಬೇಕಂತ ಒಳ್ಳೇದು ಮಾಡಕ್ ಒಲ್ಲೆ. ನಾವು ಮಾಡಿದ ಕರ್ಮದ ಫಲ ಎಲ್ಲಿ ಹೋದ್ರೂ ನಮ್ಮನ್ನು ಬಿಡುದಿಲ್ಲ ನೋಡಿ. ಅದು ನಮಗ ಬರ್ತದೆ ಅನ್ನೋದು ಎಷ್ಟು ಜನರಿಗೆ ಖಾತ್ರಿ ಐತ್ರಿ? ಇದು ಖಾತ್ರಿ ಇದ್ದು ಬಿಟ್ಟಿದ್ರೆ ಇನ್ನೊಬ್ಬರಿಗೆ ಯಾಕೆ ಪೀಡ ಕೊಡ್ತಿದ್ದವ? ಮಾಡಕ್ ಹೋಗಕ್ಕ ಪೀಡ ಕೊಡಕ್ ಹೋಗಿದ್ವಿ ನಾವು. ಮಾಡಿದ್ದೆ ನಮಗೆ ಬರ್ತೈತಿ ಅನ್ನೋದು ಖಾತ್ರಿ ಇದ್ದಾವ ಯಾರಿಗೆ ಪೀಡ ಕೊಡಕ್ ಹೋಗುದು ನಾವು? ಯಾರನ್ನ ನಂಬ್ಕೊಂಡು ನಾವು ಆರಾಮಿರ್ಬೇಕಂತ ಲೆಕ್ಕ ಹಾಕೊಂತ ಕುಂತೇವಿ, ಅವ್ರು ಇದಕ್ಕಿದ್ದಂಗೆ ಇರ್ತಾರನ್ರಿ? ನಾವು ಮಕ್ಕಳು ಮರಿ ನಮ್ಮನ್ನು ನೋಡ್ತಾವು, ಅವನು ಎಲ್ಲ ಅವನ್ನ ಇಟ್ಕೊಂಡು ಆರಾಮಿರ್ಬೇಕಂದ್ರೆ ನಾಳೆ ನಿನ್ನ ಗಂಟ್ಲು ಕಾಣ ಅವರ ವೈರಿಗಳು ಹಾಕೊಂಡು ಪಟ್ಟಿಲಿ ಹುಟ್ಟಿದ್ದ ವೈರಿ ಆಕೈತಿ, ಬೆನ್ನಿಲಿ ಬಿದ್ದಿದ್ದ ವೈರಿ ಆಕೈತಿ. ನಮ್ಮವ್ರು ಅಂತ ತಿಳ್ಕೊಂಡು ಕುಂತೇವೆ. ವಿಷಯ ವ್ಯವಹಾರ ಯಾರನ್ನೂ ಕೇಳುದಿಲ್ರಿ. ಅದು ಏನು ವಿಷಯದ ವ್ಯಾಮೋಹಕ್ಕೆ ಬಿತ್ತ ಅಂದ್ರೆ ಇನ್ನೊಬ್ರಿಗೆ ಹಿತ ಮಾಡೋಕ್ಕಾಗುದಿಲ್ಲ. ವಿಷಯದಲ್ಲಿ ವ್ಯಾಮೋಹ ಯಾವ ಕಡಿಮೆ ಆಕೈತಿ ಅವನಿಂದ ಜಗತ್ತಿಗೆ ಕಲ್ಯಾಣ ಆಕೈತಿ. ತನಗೂ ಕಲ್ಯಾಣ ಜಗತ್ತಿಗೂ ಕಲ್ಯಾಣ ಅಂದ್ರೆ ವಿಷಯದ ವ್ಯಾಮೋಹ ಕೈ ಬಿಟ್ಟ ಅವನಿಂದ. ಅದಕ್ಕೆ ತೊರೆ ವಿಷಯವನ್ನು ತೊರೆದು ನಿರ್ವಿಷಯದೊಳು ಕರಿಕೊಂಡು ನಿಲೆ ನೀನೇ ಸುಖಿಯಪ್ಪ. ನಿನಗೂ ನೆಮ್ಮದಿ ಸಿಗ್ತತಿ, ನಿನ್ನಿಂದ ಜಗತ್ತಿಗೂ ಕಲ್ಯಾಣ ಆಕೈತಿ. ವಿಷಯದ ಆಶೆಯನ್ನ ನೀ ಕೈ ಬಿಟ್ಟ. ಅದಕ್ಕೆ ಮಹಾತ್ಮರು ಎಚ್ಚರಿಕೆ ಕೊಟ್ಟಾರ, ವಿಷಯದ ಆಶೆಯನ್ನು ಮಾಡಬೇಡ, ಕೆಡಬೇಡ. ನೀನು ಕೆಡಬೇಡ, ಇನ್ನೊಬ್ಬರನ್ನ ಕೆಡಿಸ್ಬೇಕು. ವಿಷಯದ ಆಶೆ ಸಂಬಂಧ ಇನ್ನೊಬ್ಬರಿಗೆ ಪೀಡ ಕೊಡ್ತೀನಿ, ಪಾಪ ಕಟ್ಕೋತೀನಿ ಅಂತ. ಅದಕ್ಕೆ ಮಹಾತ್ಮರ ವಿಚಾರಗಳನ್ನು ಕೇಳುವುದರಿಂದ ವಿಷಯದ ವ್ಯಾಮೋಹ ಎಲ್ಲ ಕಡಿಮೆ ಆಕೈತಿ. ಅವಾಗ ಪುಣ್ಯ ವೃದ್ಧಿ ಆಕೈತಿ, ಅವಾಗ ನೀನು ಸ್ವರೂಪದ ಅನುಭವ ಮಾಡ್ಕೊಳಕ್ ಬರ್ತೈತಿ. ಅದಕ್ಕೆ ಮೊದಲು ಈ ಕೆಲಸ ಮಾಡ್ತೀನಿ. ಹೆಂಗೆ ಬದುಕಿದ್ರೆ ಅಂದ್ರೆ ಜನ್ಮ ಸಾರ್ಥಕ ಆಕೈತಿ. ಸಕಲ